ಮಾರ್ಕೆಟ್ ಅಲ್ಲಿ ಜನಗಳಿಗೆ ಗೊಂದಲ ಆಗಿರ್ತಕ್ಕಂತ ವಿಚಾರಗಳು ಡೌಟ್ಸ್ ಅನ್ನ ಕ್ಲಿಯರ್ ಮಾಡೋದು ಒಂದ್ ಕಡೆ ಇವತ್ತಿನ ಸಬ್ಜೆಕ್ಟ್. ಅದ್ರ ಜೊತೆ ಏನೆಲ್ಲ ಪ್ರೆಸೆಂಟ್ ಮಾರ್ಕೆಟ್ ಅಲ್ಲಿ ಏನ್ ನಡೀತಾ ಇದೆ, ಒಂದು ಕ್ರಿಪ್ಟೋ ಮಾರ್ಕೆಟ್ ಇರ್ಬೋದು ಅಥವಾ ರೈಟ್ ನಾವು LGNS ನ ಓವರ್ ಆಲ್ ಒಂದು ವ್ಯೂ ಆಗಿರ್ಬೋದು, ಯಾವ ತರ ಇದೆ. ಅದ್ರ ಜೊತೆ ಸೊ 360 ದಿನದ್ದು ನಾವೇನೆಲ್ಲ ಈಗ ಆಲ್ರೆಡಿ ಇನ್ವಾಲ್ವ್ ಇದೀವಿ ಅದನ್ನ ಡಿಸ್ಕಷನ್ ಮಾಡೋಣ. ಅದ್ರ ಜೊತೆ ಸೊ ನಾರ್ಮಲ್ ಸ್ಟೇಕಿಂಗ್ ಇಷ್ಟ ದಿನ ಏನ್ ನಡೀತಾ ಇತ್ತು, ಅದು ಏನಾಗುತ್ತೆ ಸರ್, ಅದು ಲೈಕ್ ಅದು ಸಸ್ಟೈನ್ ಆಗುತ್ತಾ? ಸಾಕಷ್ಟು ಜನ ಅದ್ರ ಬಗ್ಗೆ ತಿಳ್ಕೊಳ್ಳದೇನೆ ನಾವು ಡಿಸಿಷನ್ ನ ತಗೊಂಡ್ಬಿಡ್ತೀವಿ. ಯಾವುದು ಕೂಡ ಅರ್ಜೆನ್ಸಿ ಇಲ್ಲ. ಇಷ್ಟು ಬಿಗ್ ಎಕ್ಸ್ಪಾನ್ಷನ್, ಮಾರ್ಕೆಟ್ ಲಿಕ್ವಿಡಿಟಿ, ಕಮ್ಯುನಿಟಿ, ಇಷ್ಟು ಪಾರ್ಟಿಸಿಪೇಟ್ ಇರ್ತಕ್ಕಂಥ ಲೈವ್ ಟ್ರಾನ್ಸ್ಪರೆಂಟ್ ಸಿಸ್ಟಮ್ ಅಲ್ಲಿ ನಾವು ಇಷ್ಟು ದಿನ ಟೆಕ್ನಾಲಜಿ ಬಗ್ಗೆ ತಿಳ್ಕೊಂಡು ಯಾವುದೋ ಒಂದು ವಿಚಾರಕ್ಕೆ 1 ಸೆಕೆಂಡ್ಗೆ ನಾವು ನಿರ್ಧಾರ ತಗೊಳ್ತೀವಿ. ನನಗೆ ಅದೇ ಒಂಥರ ಲೈಕ್ ಆಶ್ಚರ್ಯ ಅನ್ಸುತ್ತೆ. ಸೊ ಜನಕ್ಕೆ ಅಂದ್ರೆ ಮಾರ್ಕೆಟ್ ಅಲ್ಲಿ ಏನಾಗ್ಬಿಟ್ಟಿದೆ, ಒಂದು ಕಲರ್ಫುಲ್ ಮಾತ್ರ ಕಂಪ್ಲೀಟ್ ಪಿಕ್ಚರ್ಗೆ ಅಂದ್ರೆ ಮೋಟಿವೇಟ್ ಆಗ್ತಾರೆ ಹೊರತು ರಿಯಾಲಿಟಿಗೆ ವೆರಿ ರೇರ್. ರಿಯಾಲಿಟಿ ಅನ್ನೋದ್ಕಂಥದ್ನ ಜನಗಳು ಅಕ್ಸೆಪ್ಟ್ ಮಾಡ್ಕೊಳ್ತಕ್ಕಂಥದ್ದು ವೆರಿ ರೇರ್. ಸೊ ಅದರಲ್ಲೂ ಎಸ್ಪೆಷಲಿ ಫೈನಾನ್ಷಿಯಲ್ ಮಾರ್ಕೆಟ್ ಅಲ್ಲಿ ಸೊ ಆ ರಿಯಾಲಿಟಿನ ಅಕ್ಸೆಪ್ಟ್ ಮಾಡ್ಕೊಂಡು ಮೂವ್ ಆಗ್ತಕ್ಕಂಥದ್ದು ಪರ್ಸೆಂಟೇಜ್ ಅಥವಾ ಶಾರ್ಟ್ ಟರ್ಮ್ ಥಿಂಕಿಂಗ್ ಅಥವಾ ಎಮೋಷನಲಿ ರಿಯಾಕ್ಷನ್ ಮಾಡ್ತಕ್ಕಂಥದ್ದು. ಸೊ ಅದರಿಂದ ಸಾಕಷ್ಟು ರೀತಿಯಲ್ಲಿ ಸಿಸ್ಟಮ್ ಅಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಓಕೆ, ಸೊ ನಾರ್ಮಲ್ ಸ್ಟೇಕಿಂಗ್ ಏನಾಗುತ್ತೆ ಸರ್, ಪಾಲಿಗಾನ್ LGNS ಅಲ್ಲಿ ಇರ್ತಕ್ಕಂಥ LGNS ಸೊ ನಾವು ಕನ್ವರ್ಟ್ ಮಾಡ್ಲಿಲ್ಲ ಅಥವಾ ಅದರಿಂದ ಯಾವ ತರ ಬದಲಾವಣೆ ಆಗ್ಬೋದು, ಅದು ಪಾಲಿಗಾನ್ LGNS ಅಲ್ಲಿ ರಿವಾರ್ಡ್ ಕಂಟಿನ್ಯೂ ಆಗುತ್ತಾ ಅಥವಾ ಸ್ಟಾಪ್ ಆಗುತ್ತಾ? ಸಾಕಷ್ಟು ಜನಕ್ಕೆ ಇನ್ನೂ ಡೌಟ್ ಇದೆ, ಪಾಲಿಗಾನ್ LGNS ನ ಸೇಲ್ ಮಾಡಕ್ಕೆ ಬರೋದೇ ಇಲ್ವಾ, ಯಾರು ತಗೊಳ್ಳೋದೇ ಇಲ್ವಾ, ಅಲ್ಲಿ ಲಿಕ್ವಿಡಿಟಿ ಇಲ್ವಾ? ಅಂದ್ರೆ ವಿಚಾರಗಳನ್ನ ತಿಳ್ಕೊಳ್ಳದೆ ನಾವು ಡಿಸೈಡ್ ಮಾಡ್ತಿದೀವಿ ಪಾಲಿಗಾನ್ LGNS ನ ಏನಾಗುತ್ತೆ ಏನು ಅನ್ನೋದನ್ನ. ನಾನು ಸಾಕಷ್ಟು ಬಾರಿ ಹೇಳಿದೀನಿ, ಯಾವುದೇ ತರದ ಡೌಟ್ಸ್, ಕ್ಲಾರಿಟಿ, ಡಿಸಿಷನ್ ಅಟ್ ದ ಎಂಡ್ ಆಫ್ ದ ಡೇ ನಿಮ್ದೇ ಇರುತ್ತೆ, ನಿಮ್ಮ ಅನಲೈಸೇ ಇರುತ್ತೆ. ಬಟ್ ಆ ಡಿಸಿಷನ್ ತಗೊಳಕ್ಕಿಂತ ಮುಂಚೆ ಕ್ಲಾರಿಟಿ ತಗೊಳ್ಳಿ. ಕ್ಲಾರಿಟಿ ತಗೊಂಡಾದ್ಮೇಲೆ ಅಟ್ ದ ಎಂಡ್ ಆಫ್ ದ ಡೇ ಇಟ್ಸ್ ಯುವರ್ ರಿಸಲ್ಟ್, ಯುವರ್ ಪೋರ್ಟ್ಫೋಲಿಯೋ. ಸೊ ಇವತ್ತು ನಾನು ಡಿಸ್ಕಷನ್ ಮಾಡ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು ಸೊ ಈ ವಿಚಾರ 360 ಡೇಸ್ ಆಗಿರ್ಬೋದು, ಪಾಲಿಗಾನ್ LGNS ಏನಾಗುತ್ತೆ, ರಿವಾರ್ಡ್ ಕಂಟಿನ್ಯೂ ಆಗಿ ಬರುತ್ತಾ, ಲಿಕ್ವಿಡಿಟಿ ಯಾವ ತರ ಸ್ಟ್ರಾಂಗ್ ಆಗಿದೆ ಅಂಡ್ ದೆನ್ ಅಲ್ಲಿ ಸೆಲ್ ಮಾಡ್ಲಿಕ್ಕೆ ಆಗುತ್ತಾ, ಸೊ ಜನಗಳು ಅಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡ್ತಾರ ಅಂತಕ್ಕಂಥದ್ನ ಏನೆಲ್ಲ ಜನಗಳಲ್ಲಿ ಡೌಟ್ಸ್ ಕ್ಲಾರಿಟಿ ಇದೆ ಅದನ್ನು ಕೂಡ ನಾನು ಇವತ್ತು ಕ್ಲಿಯರ್ ಮಾಡ್ತೀನಿ. ಅಂಡ್ ದೆನ್ ಸಾಕಷ್ಟು ನಿನ್ನೆ ಬಂದಿರತಕ್ಕಂತ ಮೆಸೇಜ್ ಅಲ್ಲಿ ಇಡೀ ಇಂಡಿಯಾದಲ್ಲಿ ಓವರ್ ಒಂದು ಏನೆಲ್ಲ ನಮಗೆ ಮೆಸೇಜ್ ಪಾಸ್ ಆಯ್ತು. ಓಕೆ, ಸೊ ಅದರಿಂದ ಸಾಕಷ್ಟು ಜನ ಈಗೆಲ್ಲ ನಾವೇನೆಲ್ಲ ಬದಲಾವಣೆ ಲೈಕ್ ಚೇಂಜಸ್ ಆಗಿರ್ಲಿ ಏನೆಲ್ಲ ಮಾಡ್ತಾ ಇದ್ವಿ ಅದನ್ನ ಇನ್ನೊಂದ್ಸಲ ಎಕ್ಸಾಕ್ಟ್ಲಿ ನಾವು ಸ್ಟಡಿ ಮಾಡೋಣ. ಓಕೆ, ಸೊ ಯಾಕಂದ್ರೆ ಕಂಪ್ಲೀಟ್ಲಿ ಪ್ರಾಜೆಕ್ಟ್ ಸೊ ಲೈಕ್ ಡಾವ್ ಕಮ್ಯುನಿಟಿಯಿಂದ ನಡೀತಾ ಇರ್ತಕ್ಕಂಥದ್ರಿಂದ ಇಲ್ಲಿ ಯಾವುದೇ ತರದ ಅಪ್ಡೇಟ್ಸು ಥಿಂಗ್ಸ್ ಕಂಪ್ಲೀಟ್ಲಿ ಒಂದು ಸೋಷಿಯಲ್ ಮೀಡಿಯಾ ಮುಖಾಂತರ ಅಥವಾ ಲೈಕ್ ವೇರಿಯಸ್ ವೇಸ್ ಅಲ್ಲೇ ಬರುತ್ತೆ ಹೊರತಾಗಿ ಕಂಪ್ಲೀಟ್ಲಿ ಇದು ಒಂದೇ ತರದ ಯಾವ್ದೋ ವೆಬ್ಸೈಟ್ ಅಲ್ಲಿ ಬರುತ್ತೆ, ಮೇಲ್ ಅಲ್ಲಿ ಬರುತ್ತೆ ಅಂತಕ್ಕಂಥದ್ದು ವಿಚಾರ ಅಲ್ಲ. ಸೊ ನಿನ್ನೆ ಬಂದಿರತಕ್ಕಂಥದ್ನ ಒಂದು ಡೀಪ್ ಆಗಿ ನಾವು ಸ್ಟಡಿ ಮಾಡೋಣ. ಒಂದು ಇದು ಏನ್ ಮೆಸೇಜ್ ಬಂದಿದೆ ಅದನ್ನ ಇನ್ನು ಕೂಡ ಓದೋಣ. ಓಕೆ, ಸೊ ನಿನ್ನೆ ಬಂದಿರತಕ್ಕಂತ ಮೆಸೇಜ್ ಅಲ್ಲಿ ಏನೆಲ್ಲ ಬದಲಾವಣೆ ಸಿಸ್ಟಮ್ ಅಲ್ಲಿ ಆಗಿದೆ, ಎಕೋ ಸಿಸ್ಟಮ್ ನ ಸ್ಟೆಬಿಲಿಟಿ, ಒಂದು ಕನ್ಸಿಸ್ಟೆನ್ಸಿ, ಇಕೋ ಸಿಸ್ಟಮ್ ನ ಪಾರ್ಟಿಸಿಪೇಷನ್ ಇನ್ನೂ ಜಾಸ್ತಿ ಆಗ್ಲಿಕ್ಕೆ ಅಂಡ್ ಅನುಬೀಸ್ ಬ್ಲಾಕ್ ಚೈನ್ ಫೋಕಸ್ ಆಗಿ ರನ್ ಆಗ್ಲಿಕ್ಕೆ. ಅಂದ್ರೆ ಪಾಲಿಗಾನ್ ನ LGNS ಅಲ್ಲಿ ಅಂದ್ರೆ ಸೆಕೆಂಡರಿ ಬ್ಲಾಕ್ ಚೈನ್ ಇಷ್ಟು ದಿನ LGNS ಏನ್ ರನ್ ಆಗ್ತಾ ಇತ್ತು, ಪಾಲಿಗಾನ್ ಅಂತಕ್ಕಂತ ಬೇರೆಯವರ ಮನೆಯಲ್ಲಿ ತಂದೆ ಆದಂತ ಒಂದು ವಹಿವಾಟು ಟ್ರಾನ್ಸಾಕ್ಷನ್ ನಡೀತಾ ಇತ್ತು. ಪಾಲಿಗಾನ್ ಜಸ್ಟ್ ಗ್ಯಾಸ್ ಫೀಸ್ ನ ಕೊಟ್ಟು ಟ್ರಾನ್ಸಾಕ್ಷನ್ ನಡೀತಾ ಇತ್ತು. ಈಗ ಶುರುವಾಗಿರ್ತಕ್ಕಂಥದ್ದು ಅನುಬೀಸ್ ಬ್ಲಾಕ್ ಚೈನ್ ಅಂದ್ರೆ ಓನ್ ಸೆಟಪ್. ಓಕೆ, ಸೊ ಓನ್ ಸೆಟಪ್ ಅಲ್ಲಿ ಸಿಸ್ಟಮ್ ರನ್ ಆಗ್ಲಿಕ್ಕೆ ಅದನ್ನ ಫೋಕಸ್ಡ್ ಮಾಡ್ಲಿಕ್ಕೆ ಸಿಸ್ಟಮ್ ಹೊರಟಿರ್ತಕ್ಕಂಥದ್ದು. ಓಕೆ, ಸೊ ಅನುಬೀಸ್ ಚೈನ್ ನಲ್ಲಿ ಏನೆಲ್ಲ ಬರ್ನ್ ಬಾಂಡ್ ಅಂತ ಮೆಕ್ಯಾನಿಸಮ್ ಇದೆ ಅದು ಕಂಟಿನ್ಯೂ ಆಗಿರುತ್ತೆ ಅಂತಕ್ಕಂಥದ್ದು ಈ ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ಅಂದ್ರೆ ಸೊ ನಾವೆಲ್ಲ ಏನಾದ್ರು ಟರ್ಬೈನಿಗೆ ಇಂಟ್ರೆಸ್ಟ್ ಏನ್ ಬರ್ತಾ ಇತ್ತು ಅಥವಾ ಸ್ಪೈಡರ್ ವೆಬ್ ಅಲ್ಲಿ ಏನು ಲೈಕ್ ವಿಡ್ರಾ ಮಾಡ್ತಾ ಇದ್ವಿ ಅದೇನ್ ಟರ್ಬೈನಿಗೆ ಬರ್ತಾ ಇತ್ತು, ಸೊ ಅದನ್ನ ಅಥವಾ ನಾವು ಅನುಬೀಸ್ ಚೈನ್ ಅಲ್ಲಿ ಲೈಕ್ LGNS ಮುಖಾಂತರ ಆಗಿರ್ಬೋದು, ಡೈ ಮುಖಾಂತರ ನಾವು ಬರ್ನ್ ಬಾಂಡ್ ಅಂತಕ್ಕಂಥದ್ದ ಮೆಕ್ಯಾನಿಸಮ್ ನ ಯೂಸ್ ಮಾಡ್ಬೋದಿತ್ತು. ಅದು ಅನುಬೀಸ್ ಚೈನ್ ಅಲ್ಲಿ ಏನಾಗುತ್ತೆ ಸೊ ಆಪರೇಟ್ ಆಗ್ತಾ ಹೋಗುತ್ತೆ ಅಂತಕ್ಕಂಥದ್ನ ಸಿಸ್ಟಮ್ ಹೇಳ್ತಾ ಇದೆ. ಅಂದ್ರೆ ಬರ್ನ್ ಬಾಂಡ್ ಅಂತಕ್ಕಂಥದ್ದು ಏನು ಅಂದ್ರೆ ಕನ್ಫ್ಯೂಷನ್ ಆಗ್ಬಿಡಿ. ಬರ್ನ್ ಬಾಂಡ್ ಅಂದ್ರೆ ಅದು ಒಂದು ಎಕ್ಸ್ಟ್ರಾ ಪ್ರಾಡಕ್ಟ್.
ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ LGNS ನ ನಾವು ಅದನ್ನ ಸ್ಟೇಕ್ ಮಾಡೋದ್ರಿಂದ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು ಬರ್ನ್ ಬಾಂಡ್ ಅಂತಕ್ಕಂಥದ್ದು. ಓಕೆ, ಅದು ಅನುಬೀಸ್ ಚೈನ್ ಅಲ್ಲಿ ಕಂಟಿನ್ಯೂ ಆಗುತ್ತೆ ಅಂತಕ್ಕಂಥದ್ನ ಸಿಸ್ಟಮ್ ಹೇಳ್ತಾ ಇದೆ. ಓಕೆ, ಸೊ ಪಾಲಿಗಾನ್ ಅಲ್ಲೂ ಕೂಡ ಅದು ಆಪ್ಷನ್ ಇತ್ತು, ಸೊ ಅದನ್ನ ಸಿಸ್ಟಮ್ ಏನ್ ಮಾಡಿದೆ, ಕಂಪ್ಲೀಟ್ಲಿ ಸ್ಟಾಪ್ ಮಾಡಿರ್ತಕ್ಕಂಥದ್ದು. ನಾರ್ಮಲಿ ಸ್ಟೇಕು ಅನ್ಸ್ಟೇಕು ಬೈ ಸೆಲ್ಲು ಎಲ್ಲವೂ ಕೂಡ ಆಸ್ ಯೂಶುವಲ್ ಕಂಪ್ಲೀಟ್ಲಿ ಟೆಕ್ನಿಕಲಿ ಅಪ್ಡೇಟೆಡ್ ಏನೆಲ್ಲ ಮುಂಚೆ ನಡೀತಾ ಇತ್ತು ನಡೀತಾ ಇದೆ. ಯಾಕಂದ್ರೆ ಸಾಕಷ್ಟು ವಿಚಾರಗಳನ್ನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡುವಾಗ ನನಗೂ ಕೂಡ ಏನಾಗುತ್ತೆ, ಸೊ ನಾನು ಲೈಕ್ ನೋಟೆಡ್ ಮಾಡ್ಕೊಂಡದ್ನ ಹೇಳ್ಲಿಕ್ಕೆ ಆಗದೆ ಇರ್ಬೋದು. ಯಾಕಂದ್ರೆ ಜನಗಳಿಗೆ ಎಷ್ಟು ಈಸಿಯಾಗಿ ನಾವು ಹೇಳ್ತಾ ಹೋಗ್ತೀವಿ, ಅನಲೈಸ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ಸೊ ನೀವು ಕೂಡ ಒಂದು 1 or 2 ಪಾಯಿಂಟ್ಸ್ ನ ಅನಲೈಸ್ ಮಾಡ್ಬೇಕಾಗುತ್ತೆ. ಅಂದ್ರೆ ಸೊ ನಾನ್ ಹೇಳ್ತಕ್ಕಂಥದ್ದು ಸ್ಕಿಪ್ ಆದಾಗ ವಿಚಾರಗಳನ್ನ ಏನ್ ತಿಳ್ಕೊಂಡ್ಬಿಡ್ತೀರಾ, ಓ ಇದು ಆಗ್ತಾ ಇದೆ ಅಂದ್ರೆ ಪಾಲಿಗಾನ್ ಲೈಕ್ ಇಲ್ಲ, ಅಥವಾ ಅಲ್ಲಿ ಸೆಲ್ ಆಗಲ್ಲ ಅಂದ್ರೆ ಹಿಂಗ್ ತಿಳ್ಕೊಂಡ್ಬಿಡ್ತೀರಾ. ಸೊ ಪಾಲಿಗಾನ್ ಅಲ್ಲಿ LGNS ಅಲ್ಲಿ ಸ್ಟೇಕು ಅನ್ಸ್ಟೇಕು ಯಾವ ತರ ನಮಗೆ ರಿವಾರ್ಡ್ ಬರ್ತಾ ಇತ್ತು ಆಸ್ ಯೂಶುವಲ್ ಅಲ್ಲಿ ಬರ್ತಾ ಇದೆ. ಅಲ್ಲೂ ಕೂಡ ಸೆಲ್ಲು ಬೈ ಸೆಲ್ಲು ಕೂಡ ನಡೀತಾ ಇದೆ. ಬಟ್ ಅನುಬೀಸ್ ಬ್ಲಾಕ್ ಚೈನ್ ತಂದೆ ಆದಂತ ಓನ್ ಸೆಟಪ್ ಇರೋದ್ರಿಂದ ಬರ್ತಕ್ಕಂಥ ದಿನಗಳಲ್ಲಿ ಕಂಪ್ಲೀಟ್ಲಿ ಕಮ್ಯುನಿಟಿ ಅಲ್ಲಿ ಪಾರ್ಟಿಸಿಪೇಟ್ ಮಾಡಲೇಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಬದಲಾವಣೆ ತಂದಿರತಕ್ಕಂಥದ್ದು. ಬಟ್ ಈ ಬದಲಾವಣೆಯಲ್ಲಿ ಯಾರಿಗೂ ಕೂಡ ಕಂಡೀಷನ್ಸ್ ಇಲ್ಲ, ರಿಸ್ಟ್ರಿಕ್ಷನ್ ಇಲ್ಲ. ಅವರ ನಿರ್ಧಾರ ಅವರು ಇವಾಗೂ ಕೂಡ ತಗೋಬಹುದು. ಇಲ್ಲಿ ಯಾವುದೇ ತರದ ಫಂಡ್ ಲಾಕಿಂಗ್ ಆಗ್ಲಿ, ವಿಡ್ರಾಲ್ ಸ್ಟಾಪ್ ಆಗ್ಲಿ, ಆ ತರ ನಡೀತಾ ಇರ್ತಕ್ಕಂಥ ಸಿಸ್ಟಮ್ ಇದಲ್ಲ. ಓಕೆ, ಸೊ ಸಿಸ್ಟಮ್ ಕಂಪ್ಲೀಟ್ಲಿ ಟ್ರಾನ್ಸ್ಪರೆನ್ಸ್ ಆಗಿದೆ, ಓಪನ್ ಆಗಿದೆ. ಎವ್ರಿ ಡಿಸಿಷನ್ ನಿಮ್ಮ ಡಿಸಿಷನ್ ಮೇಲೆ, ಸೊ ನೀವು ಡಿಸಿಷನ್ ನೀವು ಡಿಸೈಡ್ ಮಾಡ್ಬೋದು. ಓಕೆ, ಸೊ ಬಟ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಸಿಸ್ಟಮ್ ಏನ್ ಹೇಳ್ತಾ ಇರ್ತಕ್ಕಂಥದ್ದು ಅಂದ್ರೆ ಅನುಬೀಸ್ ಬ್ಲಾಕ್ ಚೈನ್ಗೆ ಸೊ ನಾವು ಕನ್ವರ್ಟ್ ಆಗ್ಬೇಕು ಅಂತಕ್ಕಂಥದ್ದು ಆಲ್ರೆಡಿ ಮುಂಚೆಯಿಂದನೂ ಕೂಡ ಸಿಸ್ಟಮ್ ನಮಗೆ ಇಂಡೈರೆಕ್ಟ್ಲಿ ಸಿಸ್ಟಮ್ ತಿಳಿಸ್ತಾ ಇತ್ತು. ಅಂದ್ರೆ ಥ್ರೂ ನಾವು LGNS ಅಲ್ಲಿ ಯಾವುದೇ ತರದ ಬಾಂಡ್ ಮಾಡಿದ್ರು ಕೂಡ ಅದ್ರದ್ದು ರಿವಾರ್ಡ್ಸ್ ಎಲ್ಲ ಎಲ್ಲಿ ಬರ್ತಾ ಇತ್ತು, ಅನುಬೀಸ್ ಬ್ಲಾಕ್ ಚೈನಿನ LGNS ಅಲ್ಲಿ ಬರ್ತಾ ಇತ್ತು. ಓಕೆ, ಸೊ ಇನ್ನೂ ಜನ ಕನ್ಫ್ಯೂಷನ್ ಆಗಿದ್ರ, ಪಾಲಿಗಾನ್ ಅನುಬೀಸ್ ಏನ್ ಸರ್ ಇದು, ಇದೇನ್ ಬೇರೆ ವೆಬ್ಸೈಟ್ ಅಥವಾ ಇದೇನ್ ಬೇರೆ ಟೋಕನ್? ಇಲ್ಲ, ಬ್ಲಾಕ್ ಚೈನ್ LGNS ಅಂತಕ್ಕಂಥದ್ದು ಸೇಮ್. ಓಕೆ, ಆ LGNS ಅಂದ್ರೆ ಬೇರೆ ಬ್ಲಾಕ್ ಚೈನಿನ LGNS ಇದ್ದಿದ್ದು ಈಗ ಏನಾಗ್ತಾ ಇದೆ, ಓನ್ ಅನುಬೀಸ್ LGNS ಗೆ ನಾವು ಬೇಕು ಅಂತಂದ್ರೆ ಕನ್ವರ್ಟ್ ಮಾಡಬಹುದು. ಓಕೆ, ಮುಂಚೆನೂ ಅದನ್ನ ನಾವು ಬ್ರಿಡ್ಜ್ ಮಾಡಬಹುದಿತ್ತು. ಬ್ರಿಡ್ಜ್ ಮಾಡಿ ಅನುಬೀಸ್ ಬ್ಲಾಕ್ ಚೈನ್ಗೆ ನಮ್ಮ ಅನುಬೀಸ್ LGNS ನ ತಂದು ಸ್ಟೇಕು ಅನ್ಸ್ಟೇಕ್, ಇವಾಗೂ ಕೂಡ ಅನುಬೀಸ್ ಬ್ಲಾಕ್ ಚೈನ್ ಅಲ್ಲಿ ನಾರ್ಮಲ್ ಸ್ಟೇಕು ಅನ್ಸ್ಟೇಕು ಅನುಬೀಸ್ LGNS ಸ್ಟೇಕು ಅನ್ಸ್ಟೇಕು ನಡೀತಾ ಇದೆ. ಓಕೆ, ಬಟ್ ಓಲ್ಡ್ ಪೀಪಲ್ ಅಂದ್ರೆ ಏನು ಓಲ್ಡ್ ಪೀಪಲ್ ಏನು ಪಾಲಿಗಾನ್ LGNS ನ ಬಳಸ್ಕೊಂಡು ಸ್ಟೇಕು ಅನ್ಸ್ಟೇಕ್ ಏನ್ ಮಾಡ್ತಾ ಇದ್ದಾರೆ, ಅವರು ಆ ತರ ಡೈರೆಕ್ಟ್ಲಿ ಇರ್ತಕ್ಕಂಥ LGNS ಅನ್ನ ಅಲ್ಲಿ ಕನ್ವರ್ಟ್ ಮಾಡ್ಲಿಕ್ಕೆ ಆಗಲ್ಲ. ಆ ಡೋರ್ ಏನಾಗಿದೆ, ಕ್ಲೋಸ್ ಆಗಿದೆ. ಅಂದ್ರೆ ನಮ್ಮ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಒಂದು 10 LGNS ಇದೆ, ಆ 10 ಪಾಲಿಗಾನ್ LGNS ನ ನೀವು ಅನುಬೀಸ್ LGNS ಗೆ ಬ್ರಿಡ್ಜ್ ಮಾಡಬೇಕು ಅಂದ್ರೆ ಸದ್ಯಕ್ಕೆ ಏನಾಗಿದೆ, ಆಪ್ಷನ್ ಇಲ್ಲ. ಅಂದ್ರೆ ನಾವು ಅನುಬೀಸ್ ಬ್ಲಾಕ್ ಚೈನಿನ ಅನುಬೀಸ್ LGNS ಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂದ್ರೆ ಸಿಸ್ಟಮ್ ಏನ್ ಮಾಡಿದೆ, ಎರಡು ಆಪ್ಷನ್ ಕೊಟ್ಟಿದೆ. ಒಂದು 360 ದಿನದ ಸ್ಟೇಕಿಂಗ್ ಪ್ರೋಗ್ರಾಮ್ ಮುಖಾಂತರ ನಾವು ಸಿಸ್ಟಮ್ ಅಲ್ಲಿ ಎಂಟ್ರಿ ಆಗ್ಬೋದು, ಸ್ಟೇಕಿಂಗ್ ಬಾಂಡ್ ಮುಖಾಂತರ 360 ದಿನದ ಬಾಂಡ್. ಇನ್ನೊಂದು, ಸೊ ನಮ್ಮಲ್ಲಿ ಇರ್ತಕ್ಕಂಥ ಪಾಲಿಗಾನ್ LGNS ನ ನಾವು ಡೈಗೆ ಕನ್ವರ್ಟ್ ಮಾಡಿ ಆ ಡೈನ ಅನುಬೀಸ್ ಡೈಗೆ, ಆ ಡೈ ಮುಖಾಂತರ ಮತ್ತೆ ಅನುಬೀಸ್ LGNS ನ ಖರೀದಿ ಮಾಡಿ ಅನುಬೀಸ್ ಬ್ಲಾಕ್ ಚೈನ್ ಅಲ್ಲಿ ನಾರ್ಮಲ್ ಸ್ಟೇಕು ಅನ್ಸ್ಟೇಕು ಅಂದ್ರೆ ಅದನ್ನು ಕೂಡ ಪಾರ್ಟಿಸಿಪೇಟ್ ಮಾಡಬಹುದು. ಬಟ್ ಅದರಿಂದ ಈಗ ಏನಾಗುತ್ತೆ, ಪಾಲಿಗಾನ್ LGNS ನ ನಾವು ಸೇಲ್ ಮಾಡೋದ್ರಿಂದ 5% ಡಿಡಕ್ಷನ್ ಆಗುತ್ತೆ. ಅಲ್ಲಿ ಬಂದಿರತಕ್ಕಂಥ ಡಾಲರ್ ಇಂದ, ಫಾರ್ ಎಕ್ಸಾಂಪಲ್ ಈಗ ನಮಗೆ ಸೆಲ್ ಆಗ್ತಕ್ಕಂಥದ್ದು ಯಾವ ಪ್ರೈಸ್ ಅಲ್ಲಿ, ಪಾಲಿಗಾನ್ ಅಲ್ಲಿ $2 ಅಲ್ಲಿ. ಸೊ $2ಗೆ ನನಗೆ ಬಂದಿರತಕ್ಕಂಥ LGNS ನ ನಾನು ಸೇಲ್ ಮಾಡಿ, ಸೊ $2ಗೆ ಸೇಲ್ ಮಾಡಿ, ಅನುಬೀಸ್ ಬ್ಲಾಕ್ ಚೈನ್ ಅಲ್ಲಿ ಪ್ರೈಸ್ ಏನಿದೆ ಒಂದು LGNS ಅಂದ್ರೆ 2.82 ಇದೆ. ಅಂದ್ರೆ $2.82 ಕೊಟ್ಟು ನೀವೇನ್ ಮಾಡ್ಬೇಕು, ಒಂದು LGNS ನ ಖರೀದಿ ಮಾಡ್ಬೇಕಾಗುತ್ತೆ. ಅದ್ರ ಮುಖಾಂತರನು ಕೂಡ ಸೊ ನಾವೇನ್ ಮಾಡ್ಬೋದು, ನಾರ್ಮಲ್ ಸ್ಟೇಕಿಂಗ್ ಗೆ ಪಾರ್ಟಿಸಿಪೇಟ್ ಮಾಡ್ಬೋದು. ಬಟ್ ಅದರಿಂದ ಏನಾಗುತ್ತೆ, ಸೊ ನಮಗೆ ಸೋ ಮೆನಿ ಡಿಡಕ್ಷನ್ ಆಗುತ್ತೆ. ಸೊ ಅದೇ ನಾವು ಡೈರೆಕ್ಟ್ಲಿ 360 ದಿನದ ಬಾಂಡಿಗೆ ಹೋಗ್ಬೇಕು ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ LGNS ಎಷ್ಟು ಈಕ್ವಲೆಂಟ್ LGNS ಇದೆ, 100 LGNS ಇದೆ ಅಂತಂದ್ರೆ ಅಷ್ಟು ವರ್ತ್ ಆಫ್ LGNS ಏನಾಗುತ್ತೆ, ಯಾವುದೇ ತರದ ಚಾರ್ಜಸ್ ಡಿಡಕ್ಷನ್ ಇಲ್ಲದೆ ಏನಾಗುತ್ತೆ, ಅನುಬೀಸ್ ಬ್ಲಾಕ್ ಚೈನ್ ಅಲ್ಲಿ 360 ದಿನದ ಬಾಂಡ್ ಅಲ್ಲಿ ಅದೇನಾಗುತ್ತೆ, ನಮ್ಮಲ್ಲಿ ಇರ್ತಕ್ಕಂಥ LGNS ಆಕ್ಟಿವ್ ಆಗುತ್ತೆ. ಓಕೆ, ಸೊ ಸಿಸ್ಟಮ್ ಹೇಳ್ತಾ ಇರ್ತಕ್ಕಂಥದ್ದು ಅನುಬೀಸ್ ಬ್ಲಾಕ್ ಚೈನ್ ಅಲ್ಲಿ ಬರ್ನ್ ಬಾಂಡ್ ಆಕ್ಟಿವ್ ಇರುತ್ತೆ, ಪಾಲಿಗಾನ್ ಅಲ್ಲಿ ಯಾವುದೇ ತರದ, ಪಾಲಿಗಾನ್ ಅಲ್ಲಿ ಬರ್ನ್ ಬಾಂಡ್ ಆಕ್ಟಿವೇಟ್ ಇರಲ್ಲ. ಅಂದ್ರೆ ಪಾಲಿಗಾನ್ ಅಂದ್ರೆ ಬೇರೆ ತರದ ಸ್ಟೇಕಿಂಗು ಅನ್ಸ್ಟೇಕಿಂಗು ಬೈಯಿಂಗು ಸೆಲ್ಲಿಂಗು ಅವೆಲ್ಲವೂ ಕೂಡ ಇರ್ತವೆ. ಓಕೆ, ಅಲ್ಲಿ ಒಳಗಡೆ ಪಾಲಿಗಾನ್ ಅಲ್ಲಿ ಒಂದು ಇನ್ಸೆಂಟಿವ್ ಪ್ರಾಡಕ್ಟ್ ಏನ್ ಸಿಸ್ಟಮ್ ಲಾಂಚ್ ಮಾಡಿತ್ತು ಬರ್ನ್ ಬಾಂಡ್ ಅಂತ, ಅದು ಸಿಸ್ಟಮ್ ಅಲ್ಲಿ ಆಕ್ಟಿವೇಟ್ ಆಗೋದಿಲ್ಲ. ಅಂಡ್ ದೆನ್ ನಾವು ಪಾಲಿಗಾನ್ ಅಲ್ಲಿ ಏನೆಲ್ಲ
LGNS ಮುಖಾಂತರ ನಾವು ಲೈಕ್ 600 ಡೈ ಮುಖಾಂತರ ಏನ್ ಮಾಡ್ತಾ ಇದ್ವಿ, ಅದನ್ನು ಕೂಡ ಇನ್ಮೇಲೆ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ನಾವು LGNS ಮುಖಾಂತರ ನಾವು ಡೈರೆಕ್ಟ್ಲಿ ಏನ್ ಮಾಡ್ಬೋದು, ಪಾರ್ಟಿಸಿಪೇಟ್ ಮಾಡ್ಬೋದು. ಅನುಬೀಸ್ ಚೈನ್ ಅಲ್ಲಿ ಅದು ಬರ್ಲಿಕ್ಕೆ ಶುರು ಆಗುತ್ತೆ. ಸೊ ಅನುಬೀಸ್ ಚೈನ್ ಅಲ್ಲಿ ಡೇ ಬೈ ಡೇ ಆಲ್ರೆಡಿ ಟ್ರಾನ್ಸಾಕ್ಷನ್ ಫೀಸ್ ಕೂಡ ಕಮ್ಮಿ ಆಗ್ತಾ ಹೋಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದು. ಸೊ ಅಲ್ಲಿ ಸಮ್ ಡಿಡಕ್ಷನ್ ಅಂದ್ರೆ ಕಮ್ಮಿ ರೇಟ್ ಅಲ್ಲಿ ಪಾಲಿಗಾನ್ LGNS ಅಲ್ಲಿ ಪ್ರೈಸ್ ಕಮ್ಮಿ ಇದೆ, ಅನುಬೀಸ್ ಅಲ್ಲಿ ರೇಟ್ ಜಾಸ್ತಿ ಇದೆ. ಸೊ ಈ ತರ ಇದ್ದಾಗ ಏನಾಗುತ್ತೆ, ಕಮ್ಮಿ ರೇಟ್ ಇರ್ತಕ್ಕಂಥ ಜನಗಳು ಏನ್ ಮಾಡ್ತಾರೆ, LGNS ನ ಎಲ್ಲಿ ಜಾಸ್ತಿ ರೇಟ್ ಇರುತ್ತೆ ಅಲ್ಲಿ ಬಂದು ಸೆಲ್ ಮಾಡೋದ್ರಿಂದ ಏನಾಗುತ್ತೆ, ಲಿಕ್ವಿಡಿಟಿ ವ್ಯಾನಿಶ್ ಆಗುತ್ತೆ, ಕ್ಲೋಸ್ ಆಗುತ್ತೆ, ಎಂಟಿ ಆಗುತ್ತೆ. ಅಂದ್ರೆ ಕಂಪ್ಲೀಟ್ಲಿ ಅಕೌಂಟ್ಸ್ ಏನಾಗುತ್ತೆ ಅಂದ್ರೆ ಲೈಕ್ ಸಿಸ್ಟಮ್ ಅಲ್ಲಿ ಇರ್ತಕ್ಕಂಥ ಲಿಕ್ವಿಡಿಟಿ ಅದು ಏನಾಗುತ್ತೆ, ವ್ಯಾನಿಶ್ ಆಗುತ್ತೆ. ಅದಕ್ಕೋಸ್ಕರ ಸಿಸ್ಟಮ್ ಏನ್ ಮಾಡಿದೆ, ಅನುಬೀಸ್ ಬ್ಲಾಕ್ ಚೈನಿನ ಅನುಬೀಸ್ LGNS ನ ನಾವು ಸೇಲ್ ಮಾಡಬೇಕು ಅಂದ್ರೆ ಅಲ್ಲಿ ರೇಟ್ ನಡೀತಾ ಇದೆ ಒಂದು LGNS $2.8. ಸೊ ಅದನ್ನ ಸೇಲ್ ಮಾಡಬೇಕು ಅಂದ್ರೆ ಸಮ್ ಡಿಡಕ್ಷನ್ ಇಟ್ಟಿರ್ತಕ್ಕಂಥದ್ದು ಸಿಸ್ಟಮ್, ಅದನ್ನ ಏನ್ ಮಾಡ್ತಿದೆ ಸಿಸ್ಟಮ್ ಡೇ ಬೈ ಡೇ ಆ ಡಿಡಕ್ಷನ್ ಅನ್ನ ಕಮ್ಮಿ ಮಾಡ್ತಾ ಇದೆ. ಅದು 5%ಗೆ ಬಂದು ನಿಲ್ಲುತ್ತೆ ಅಂತಕ್ಕಂಥದ್ನ ಈ ಸ್ಟೇಟ್ಮೆಂಟ್ ಅಲ್ಲಿ ಹೇಳಿರ್ತಕ್ಕಂಥದ್ದು. ಓಕೆ. ಸೊ ಪಾಲಿಗಾನ್ ನ LGNS ನ ನಾವು ಅನುಬೀಸ್ LGNS ಗೆ ಬ್ರಿಡ್ಜ್ ಮಾಡ್ತಕ್ಕಂಥದ್ದು ಒಂದು ಆಪರೇಷನ್ ಕ್ಲೋಸ್ ಆಗಿರ್ತಕ್ಕಂಥದ್ದು. ಸೊ ಇದನ್ನ ನಾನು ನಿಮಗೆ ಓಪನ್ ಮಾಡಿ ID ಮುಖಾಂತರನು ತೋರಿಸ್ತೀನಿ. ಫಾರ್ ಎಕ್ಸಾಂಪಲ್, ಸೊ ಮುಂಚೆ ಯಾವ ತರ ಇತ್ತು ಅಂದ್ರೆ, ಫಾರ್ ಎಕ್ಸಾಂಪಲ್ ಈಗೂ ನನ್ನ ಹತ್ರ ಏನಿದೆ, ಪಾಲಿಗಾನ್ ನ LGNS ಇದೆ, ನೋಡ್ತಾ ಇದ್ದೀರಾ 11 LGNS ಇದೆ. ಸೊ ಇದನ್ನ ಈಗ ಎಕ್ಸಾಂಪಲ್ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಪಾಲಿಗಾನ್ ನ LGNS ನ ನಾನೇನ್ ಮಾಡ್ತಾ ಇದ್ದೀನಿ, ಅನ್ಸ್ಟೇಕ್ ಮಾಡ್ತೀನಿ. ಸೊ ಈ ತರ ಬಂದಾಗ ನೀವು ಮೇಲ್ಗಡೆ ರಿಫ್ರೆಶ್ ಮಾಡಿ. ಫೈನ್. ಸೊ ಇಲ್ಲಿ ನಮಗೇನು ಕರೆಂಟ್ ಸ್ಟೇಕ್ಡ್ ಅಮೌಂಟ್ ಅಲ್ಲಿ ನಮ್ದು ವ್ಯಾಲ್ಯೂಮ್ ತೋರಿಸುತ್ತೆ. ನಾವು ಅನ್ಸ್ಟೇಕ್ ಏನ್ ಮಾಡ್ಬೋದು ಇಲ್ಲಿ. ಸೊ ಅನ್ಸ್ಟೇಕ್ ಮಾಡಿದಂತ ಅನ್ಸ್ಟೇಕ್ LGNS ಮಾಡಿದಾದ್ಮೇಲೆ ಆ LGNS ಏನಾಗುತ್ತೆ, ನಮ್ಮ ಮೇನ್ ವ್ಯಾಲೆಟ್ ಇಲ್ಲಿ ಬರುತ್ತೆ. ಸೊ ನಮ್ಮ ಮೇನ್ ವ್ಯಾಲೆಟ್ ಅಲ್ಲಿ ಸೊ ಇಲ್ಲಿ ಬಂದು LGNS ಏನಾಗುತ್ತೆ, ಕೂರುತ್ತೆ. ಫಾರ್ ಎಕ್ಸಾಂಪಲ್ 1, 5, 10. ಓಕೆ. ಸೊ ಅದಾದ ನಂತರ ಮುಂಚೆ ಯಾವ ತರ ಆಪ್ಷನ್ ಇತ್ತು ಅಂದ್ರೆ, ಆ LGNS ನ ನಾವೇನ್ ಮಾಡ್ಬೋದಿತ್ತು, ಸೊ ಇಲ್ಲಿ LGNS ಅಂತಕ್ಕಂಥ ಬ್ರಿಡ್ಜ್ ಇದೆ. ಓಕೆ. ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ನಾನು 1 LGNS ಅಥವಾ 10 LGNS ನಾನು ಈ 10 ಪಾಲಿಗಾನ್ ನ LGNS ಸೊ ಇಲ್ಲಿ ನಾನೇನ್ ಮಾಡ್ಬೋದಿತ್ತು, ಅನುಬೀಸ್ ನ LGNS ಗೆ ಕನ್ವರ್ಟ್ ಮಾಡ್ಬೋದಿತ್ತು, ಅಂದ್ರೆ ಟ್ರಾನ್ಸ್ಫರ್ ಮಾಡ್ಬೋದಿತ್ತು. ಟ್ರಾನ್ಸ್ಫರ್ ಮಾಡಿದ ನಂತರ ಅದನ್ನ ಅನುಬೀಸ್ ನ ಬ್ಲಾಕ್ ಚೈನ್ ಅಲ್ಲಿ ನಾರ್ಮಲ್ ಸ್ಟೇಕಿಂಗ್ ಗೆ ಸ್ಟೇಕ್ ಮಾಡ್ಬೋದಿತ್ತು ಯಾವಾಗ ಬೇಕಾದ್ರೂ. ಸೊ ನಾವು ವಿಡ್ರಾ ಮಾಡ್ತಕ್ಕಂಥದ್ದು ಸ್ಟೇಕಿಂಗ್ ಆಪ್ಷನ್, ಅನ್ಸ್ಟೇಕ್ ಯಾವ ತರ ನಾವು ಪಾಲಿಗಾನ್ ಅಲ್ಲಿ ಬಳಸ್ತಾ ಇದ್ವಿ, ಅದು ಮುಂಚೆ ಆಲ್ಮೋಸ್ಟ್ 2 ಮಂತ್ಸ್ ಇಂದ ಆಕ್ಟಿವ್ ಆಗಿದ್ದನ್ನ ನಾವು ನೋಡಬಹುದು. ಈಗ ಸಿಸ್ಟಮ್ ಏನ್ ಮಾಡಿದೆ, ಈ ಬ್ರಿಡ್ಜ್ ನ ಸ್ಟಾಪ್ ಮಾಡಿದೆ ಡ್ಯೂ ಟು ಸ್ಟೆಬಿಲಿಟಿ, ಇಕೋಸಿಸ್ಟಮ್ ನ ಪಾರ್ಟಿಸಿಪೇಷನ್, ಡ್ಯೂ ಟು ಸೋ ಮೆನಿ ರೀಸನ್ಸ್ ಇಂದ. ಸೊ ಇದನ್ನ ಸ್ಟಾಪ್ ಮಾಡಿರ್ತಕ್ಕಂಥದ್ದು. ಇವಾಗ ನಮ್ಮಲ್ಲಿ ಇರ್ತಕ್ಕಂಥ ಪಾಲಿಗಾನ್ ನ LGNS ನಾವು ಅನುಬೀಸ್ಗೆ ಹೋಗ್ಬೇಕು ಅಂದ್ರೆ, ಓಕೆ, ಓನ್ಲಿ ಆಪ್ಷನ್ ಇರ್ತಕ್ಕಂಥದ್ದು ಸೊ 360 ದಿನದ ಸ್ಟೇಕಿಂಗ್ ಪ್ರೋಗ್ರಾಮ್ ಮುಖಾಂತರ ನಾವು ಹೋಗ್ಬೋದು. ಸೊ ಈಗ ಅದು ಬರೋಣ ಯಾಕೆ. ಸೊ ಇದನ್ನ ಸಿಸ್ಟಮ್ ಈಗ ಮಾಡ್ಲಿಲ್ಲ ಅಂತಂದ್ರೆ ಏನ್ ಪ್ರಾಬ್ಲಮ್. ಓಕೆ. ಸಿಸ್ಟಮ್ ಏನ್ ಮಾಡ್ಲಿಕ್ಕೆ ಹೊರಟಿದೆ, ಓಕೆ, ಅದನ್ನ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಓಕೆ. ಸಿಸ್ಟಮ್ ಏನ್ ಹೇಳ್ತಾ ಇದೆ, ಕಂಪ್ಲೀಟ್ಲಿ ಇಲ್ಲಿ ಯಾವುದೇ ತರದ ಅಫೆಕ್ಟ್ ಇಲ್ಲ, ಅಂದ್ರೆ ಇಲ್ಲಿ ಯಾವುದೇ ತರದ ಚೇಂಜಸ್ ಆಗಿದೆ ಅಂತಕ್ಕಂಥದ್ನ ನೀವು ತಲೆಯಲ್ಲಿ ತಿಳ್ಕೊಳ್ಳೋದು ಇಲ್ಲ. ಓಕೆ. ಆಸ್ ಯೂಶಲ್ ಪಾಲಿಗಾನ್ LGNS ಅಲ್ಲಿ ಏನೆಲ್ಲ ಟ್ರಾನ್ಸಾಕ್ಷನ್ಸ್ ಆಗ್ತಾ ಇದೆ, ಬೈ, ಸೆಲ್ ಅಂಡ್ ದೆನ್ ಸ್ಟೇಕಿಂಗ್ ರಿವಾರ್ಡ್ ಎಲ್ಲವೂ ಕೂಡ ಬರ್ತಾ ಇದೆ. ಬಟ್ ಸಿಸ್ಟಮ್ ಕಂಪ್ಲೀಟ್ಲಿ ಬರ್ತಕ್ಕಂಥ ದಿನಗಳಲ್ಲಿ ಫೋಕಸ್ ಮಾಡ್ತಾ ಇರತಕ್ಕಂಥದ್ದು ಅನುಬೀಸ್ ಬ್ಲಾಕ್ ಚೈನ್ ಮೇಲೆ. ಓಕೆ. ಅನುಬೀಸ್ ಬ್ಲಾಕ್ ಚೈನ್ ಮೇಲೆ ಇರೋದ್ರಿಂದ ಅಲ್ಲಿ ನಮಗೆ ಅನುಬೀಸ್ ಬ್ಲಾಕ್ ಚೈನ್ ಅಲ್ಲಿ ರಿವಾರ್ಡ್ಸ್ ಜಾಸ್ತಿ ಸಿಗ್ತಕ್ಕಂಥ ಪ್ರೊಬಾಬಿಲಿಟಿ ಅನುಬೀಸ್ ಬ್ಲಾಕ್ ಚೈನ್ ಅಲ್ಲಿ ಇದೆ. ಓಕೆ. ಅಂಡ್ ದೆನ್ ಕಂಪ್ಲೀಟ್ಲಿ ಸಿಸ್ಟಮ್ ಏನ್ ಮಾಡುತ್ತೆ, ಮುಂದಿನ ದಿನಗಳಲ್ಲಿ ಪಾಲಿಗಾನ್ ನ LGNS ಅಂದ್ರೆ ಪಾಲಿಗಾನ್ ಬ್ಲಾಕ್ ಚೈನ್ ಅಲ್ಲಿ ಸಿಸ್ಟಮ್ ಅಲ್ಲಿ ಯಾವುದೇ ತರದ ಪ್ರೊಡಕ್ಟಿವಿಟಿನ ತರಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಆಲ್ರೆಡಿ ಓನ್ ಸೆಟಪ್ ಇದೆ, ಅನುಬೀಸ್ ಬ್ಲಾಕ್ ಚೈನ್ ಇದೆ. ಬಟ್ ನಾವು ಪಾಲಿಗಾನ್ ಅಲ್ಲೇ ಉಳಿದಿದ್ವಿ ಅಂದ್ರೆ, ಪಾಲಿಗಾನ್ LGNS ಅಲ್ಲೇ ನಾವು ಉಳ್ಕೊಂಡಿದ್ವಿ ಅಂದ್ರೆ, ಸೊ ಅಲ್ಲಿ ಬರ್ತಕ್ಕಂತ ಒಂದು ಪ್ರೊಡಕ್ಟಿವಿಟಿ, ಬೆನಿಫಿಟ್ಸ್, ಒಂದು ರಿವಾರ್ಡ್ಸ್ ಕೂಡ ನಾವು ಬರ್ತಕ್ಕಂಥ ದಿನಗಳಲ್ಲಿ ತಗೊಳ್ಳಿಕ್ಕೆ ಆಗದೇ ಇರಬಹುದು. ಓಕೆ. ಆಗದೆ ಇರಬಹುದು. ಅಂಡ್ ದೆನ್ ಸಿಸ್ಟಮ್ ಹೇಳ್ತಾ ಇದೆ ಕಂಪ್ಲೀಟ್ಲಿ ಅನುಬೀಸ್ ಬ್ಲಾಕ್ ಚೈನ್ ಮೇಲೆ ಪ್ರೊಡಕ್ಟಿವಿಟಿ ಥಿಂಗ್ಸ್ ನ ಮೂವ್ ಆನ್ ಆಗ್ತಾ ಇರೋದ್ರಿಂದ
ಸೊ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ದೇ ಆರ್ ಕಂಪ್ಲೀಟ್ಲಿ ಫೋಕಸಿಂಗ್ ಆನ್ ಅನುಬೀಸ್ ಬ್ಲಾಕ್ ಚೈನ್. ಓಕೆ, ಸೊ ಈ ತರ ಸಾಕಷ್ಟು ವಿಚಾರಗಳು ಹೊಂದಿರೋದ್ರಿಂದ ಸೊ ನಾವು ಪಾಲಿಗಾನ್ ಎಲ್ ಜಿ ಎನ್ ಎಸ್ ಇಂದ ನಾವೇನ್ ಮಾಡ್ಬೇಕಾಗುತ್ತೆ, ಅನುಬೀಸ್ ಎಲ್ ಜಿ ಎನ್ ಎಸ್ ಗೆ ನಾವು ಕನ್ವರ್ಟ್ ಲೈಕ್ ಹೋಗ್ಬೇಕಾಗುತ್ತೆ. ಓಕೆ, ಪಾಲಿಗಾನ್ ಎಲ್ ಜಿ ಎನ್ ಎಸ್ ಅಲ್ಲಿ ಸ್ಟೇಕಿಂಗ್ ರಿವಾರ್ಡ್ ಎಲ್ಲವೂ ಕೂಡ ಕಂಟಿನ್ಯೂ ಆಗಿರುತ್ತೆ. ಬಟ್ ಇಲ್ಲಿದಕ್ಕೂ ಕಂಪೇರ್ ಮಾಡಿದ್ರೆ ಸೊ ಇಲ್ಲಿ ಏನು ಪ್ರೈಸ್ ನಡೀತಾ ಇದೆ $1.9 ಸಮಥಿಂಗ್. ಬಟ್ ಅನುಬೀಸ್ ಅಲ್ಲಿ ಒಂದು ಎಲ್ ಜಿ ಎನ್ ಎಸ್ ನ ಪ್ರೈಸ್ ಅಲ್ಲಿ ನಡೀತಾ ಇರತಕ್ಕಂಥದ್ದು $2.8. ಓಕೆ, ಸೊ ನಾವ್ ಈ ಕಂಪ್ಯಾರಿಸನ್ ನ ತಿಳ್ಕೋಬೇಕು. ಸೊ ನಾನು ಇಲ್ಲಿ ಹೇಳ್ದಾಗೆ ಯಾವುದೇ ರೀತಿಯ ಅಫೆಕ್ಟ್ ಇಲ್ಲ. ನೀವು ಯಾವಾಗ ಬೇಕಾದ್ರೂ ಸಿಸ್ಟಮ್ ಇಲ್ಲಿ ಲೈಕ್ ಬೈಸಲ್ ನಡೀತಾ ಇರುತ್ತೆ, ಪಾರ್ಟಿಸಿಪೇಷನ್ ಆಗ್ತಾ ಇರುತ್ತೆ, ರಿವಾರ್ಡ್ಸ್ ಬರ್ತಾ ಇರುತ್ತೆ. ಬಟ್ ನೀವು ಅಲ್ಲಿಗೆ ಹೋಗ್ಲಿಕ್ಕೆ ಇವತ್ತು ನಮಗೆ 360 ದಿನದ್ದು ಏನೋ ಒಂದು ಆಪ್ಷನ್ಸ್ ಬಂದಿರ್ಬೋದು. ಬಟ್ ನಾಳೆ ಕಮ್ಮಿಂಗ್ ಡೇಸ್ ಅಲ್ಲಿ ಸಿಸ್ಟಮ್ ಏನ್ ಮಾಡುತ್ತೆ, ಕಂಪ್ಲೀಟ್ಲಿ ಡೋರ್ನ ಯಾವುದೇ ತರದ ಆಪ್ಷನ್ಸ್ ಇಲ್ದ ಹಾಗೆ ಸಿಸ್ಟಮ್ ಕ್ಲೋಸ್ ಮಾಡ್ತಕ್ಕಂಥ ಪ್ರೊಬಾಬಿಲಿಟಿನೂ ಕೂಡ ಬರ್ಬೋದು. ಅದನ್ನ ಈ ಸ್ಟೇಟ್ಮೆಂಟ್ ಅಲ್ಲಿ ಸಿಸ್ಟಮ್ ಅದನ್ನೇ ಈ ಸ್ಟೇಟ್ಮೆಂಟ್ ಅಲ್ಲಿ ಬಂದಿರತಕ್ಕಂಥದ್ದು ಅದನ್ನೇ ಇಲ್ಲಿ ಹೇಳ್ತಾ ಹೋಗಿರ್ತಕ್ಕಂಥದ್ದು. ಸರ್ ಅಂದ್ರೆ ಬರ್ತಕ್ಕಂಥ ದಿನಗಳಲ್ಲಿ ಪಾಲಿಗಾನ್ ಎಲ್ ಜಿ ಎನ್ ಎಸ್ ಇಂದ ಅನುಬೀಸ್ ಎಲ್ ಜಿ ಎನ್ ಎಸ್ ಗೆ ಹೋಗ್ತಕ್ಕಂಥದ್ದು ಕಂಪ್ಲೀಟ್ಲಿ ಸ್ಟಾಪ್ ಆಗ್ತಕ್ಕಂಥ ಪಾಸಿಬಿಲಿಟೀಸ್ ಇದೆ. ಹಾಗಂತ ಪಾಲಿಗಾನ್ ಎಲ್ ಜಿ ಎನ್ ಎಸ್ ನಲ್ಲಿ ವ್ಯವಹಾರ ನಡೆಯೋದಿಲ್ಲ, ಲಿಕ್ವಿಡಿಟಿ ಇರೋದಿಲ್ಲ, ಬೈಸೆಲ್ ಆಗೋದಿಲ್ಲ ಅಂತಕ್ಕಂಥದ್ದು ವಿಚಾರ ತಲೆ ಹಿಡ್ಕೋಬೇಡಿ. ಬಟ್ ನಾವು ಇಲ್ಲಿದ್ದವರು ಇಲ್ಲೇ ಇರ್ಬೇಕಾಗುತ್ತೆ. ನಾಳೆ ಅಲ್ಲಿ ಸಿಗ್ತಕ್ಕಂಥ ಬೆನಿಫಿಟ್ಸು, ಪ್ರೋಸೆಸ್ಸು, ಅಪ್ಕಮಿಂಗ್ ಪ್ರೊಡಕ್ಟಿವಿಟಿ ಅಲ್ಲಿ ನಾವು ಚೆನ್ನಾಗಿ ಸಿಗ್ತಾ ಇದೆ ಅಂತ ನೋಡ್ತಾ ಇರ್ಬೇಕೆ ಹೊರತು ನಾವು ಅಲ್ಲಿ ಹೋಗ್ಲಿಕ್ಕೆ ಚಾನ್ಸ್ ಇರೋದಿಲ್ಲ. ಸೊ ಈ ವಿಚಾರಗಳನ್ನ ತಿಳ್ಕೊಂಡು ನಾವು ಅನುಬೀಸ್ ಬ್ಲಾಕ್ ಚೈನ್ಗೆ ಎಂಟರ್ ಆಗ್ಬೇಕೋ ಬೇಡ ಅಂತಕ್ಕಂಥದ್ನ ನೀವು ಡಿಸೈಡ್ ಮಾಡಿ. ಅಥವಾ ನೀವು ಪಾಲಿಗಾನ್ ಬ್ಲಾಕ್ ಚೈನ್ ಅಲ್ಲೇ ಪಾಲಿಗಾನ್ ಎಲ್ ಜಿ ಎನ್ ಎಸ್ ಅಲ್ಲೇ ಇರ್ತೀರಾ ಅಂತಕ್ಕಂಥದ್ದು ಕೂಡ ನೀವು ಡಿಸೈಡ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಫಿನಾನ್ಷಿಯಲ್ ಥಿಂಗ್ಸ್ ನ ಅನಲೈಸೇಷನ್ ನ ಯಾರು ಕೂಡ ನಾವು ಗೈಡ್ ಮಾಡ್ಲಿಕ್ಕೆ ಆಗಲ್ಲ. ನಿಮ್ಮ ಅನಲೈಸ್ ನಿಮ್ಮ ಥಿಂಕ್ ಮೇಲೆ ನೀವು ಡಿಸೈಡ್ ಮಾಡಿ ಸಿಸ್ಟಮ್ ಅಲ್ಲಿ ಏನ್ ಮಾಡ್ಬೇಕು, ಪ್ರೋಸೆಸ್ ಮಾಡ್ಬೇಕಾಗುತ್ತೆ. ಸೊ ಆ ತರ ಅಂಡ್ ದೆನ್ ಯಾಕೆ ಆಲ್ರೆಡಿ 360 ದಿನದ್ದು ಸ್ಟೇಕಿಂಗ್ ಪ್ರೋಗ್ರಾಮ್ ನ ಮಾಡೋದ್ರಿಂದ ಏನ್ ಬೆನಿಫಿಟ್ ಸಿಗುತ್ತೆ, ಯಾವ ತರ ಸಿಸ್ಟಮ್ಗೆ ಅದು ಲೈಕ್ ಕನೆಕ್ಟ್ ಆಗುತ್ತೆ, ಅಂಡ್ ದೆನ್ ನಮಗೆ ಯಾವ ತರ ಅದು ಬೆನಿಫಿಟ್ ತುಂಬಾ ಸ್ಟ್ರೆಂತ್ ಆಗಿ ಉಳಿಯುತ್ತೆ ಅಂತಕ್ಕಂಥದ್ದನ್ನ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಫಸ್ಟ್ ಬೆನಿಫಿಟ್ ಏನು ಅಂತಂದ್ರೆ, ನಾರ್ಮಲ್ ನಾವು ಸ್ಟೇಕು ಅನ್ಸ್ಟೇಕು ಅದನ್ನ ಮೈಂಡ್ ಸೆಟ್ ಇಟ್ಕೊಂಡು ನಾವು ಲಾಸ್ಟ್ 1 year ಇಂದ ಯೂಸ್ ಮಾಡ್ತಾ ಇದ್ವಿ. ಸೊ ಅದಕ್ಕೆ ನಾವು ಆಲ್ರೆಡಿ ಹೇಳಿದೀನಿ 2 to 3 times ಒಂದು ಬೆನಿಫಿಟ್ ಇರ್ತಕ್ಕಂಥದ್ದು ಬಾಂಡ್ ಅಲ್ಲಿ. ಸಿಸ್ಟಮ್ ಅಲ್ಲಿ ಅತಿ ಹೆಚ್ಚು ಪ್ರಾಫಿಟ್ ಪೋರ್ಟ್ಫೋಲಿಯೋನ ಪ್ರಾಫಿಟ್ ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ ಬಾಂಡ್ ಮೆಕ್ಯಾನಿಸಮ್ ಅಲ್ಲಿ ಲೈಕ್ ಅವ್ರ ಎಲ್ ಜಿ ಎನ್ ಎಸ್ ನ ಸ್ಟೇಕ್ ಮಾಡಿರ್ತಕ್ಕಂಥವ್ರು ಸಿಕ್ಕಾಪಟ್ಟೆ ಬಾಂಡ್ ಮೆಕ್ಯಾನಿಸಮ್ ಅಲ್ಲಿ ಪ್ರಾಫಿಟ್ ಮಾಡಿರ್ತಕ್ಕಂಥವ್ರನ್ನ ನಾವು ಲಾಸ್ಟ್ 20 ತಿಂಗಳಿಂದ ಅಬ್ಸರ್ವ್ ಮಾಡ್ಬೋದು. ಸೊ ಅದ್ರದ್ದು ಕೂಡ ಕ್ಯಾಲ್ಕುಲೇಷನ್ಸ್ ಎಲ್ಲವೂ ಕೂಡ ನಾವು ನೋಡ್ಬೋದು. ಓಕೆ, ಸೊ ಸಿಸ್ಟಮ್ ಏನ್ ಹೇಳ್ತಾ ಇದೆ, ಸಿಸ್ಟಮ್ ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಇರ್ತಕ್ಕಂಥ ಎಲ್ ಜಿ ಎನ್ ಎಸ್ ನ ಓಕೆ, ಸೊ ಯಾವ ತರ ಸೇಮ್ ಲೈಕ್ ವಿಡ್ರಾಲ್ ಪ್ರೋಸೆಸ್ ಇರ್ಬೋದು, ಎಲ್ಲವೂ ಕೂಡ ಸೇಮ್. ಬಟ್ ಪಾಲಿಗಾನ್ ನ ಬ್ಲಾಕ್ ಚೈನ್ ಇದ್ದಾಗ ಸಿಸ್ಟಮ್ದು ಟೋಕನ್ ಅಂತ ಹೇಳ್ತಾ ಇದ್ವಿ. ಈಗ ಎಲ್ ಜಿ ಎನ್ ಎಸ್ ಏನಾಗಿದೆ, ಕಾಯಿನ್ ಆಗಿದೆ ಅಂತಾನು ಹೇಳ್ಬೋದು. ಓನ್ ಸೆಟಪ್ ಅನುಬೀಸ್ ಬ್ಲಾಕ್ ಚೈನಿನ ಓನ್ ಸೆಟಪ್ ಓನ್ ಕಾಯಿನ್ ಅಂತಾನು ನಾವು ಹೇಳ್ಬೋದು. ಓಕೆ, ಸೊ ನಾವು ಅಲ್ಲಿ ಯಾವ ತರ ಇನ್ವಾಲ್ವ್ ಆಗ್ಬೇಕು ಅಂದ್ರೆ, ಆ 360 ದಿನದ್ದು 600 ದಿನದ್ದು ಖರೀದಿ ಮಾಡ್ಬೇಕು ಅಂತಂದ್ರೆ ಸೊ ಏನ್ ಆಪ್ಷನ್ ಇದೆ, ಯಾವ ತರ ಮಾಡ್ತಕ್ಕಂಥದ್ದು ಸೇಮ್. ಫಾರ್ ಎಕ್ಸಾಂಪಲ್ ಈಗ ಏನ್ ಮಾರ್ಕೆಟ್ ಅಲ್ಲಿ ನಡೀತಾ ಇದೆ, ಸೊ ಯಾರು ಕೂಡ ಟೆನ್ಷನ್ ಆಗೋ ಅವಶ್ಯಕತೆ ಇಲ್ಲ. ಪ್ರೆಸೆಂಟ್ ಪಾಲಿಗಾನ್ ಬ್ಲಾಕ್ ಚೈನ್ ಅಲ್ಲಿ ನೋಡೋದಾದ್ರೆ ಪಾರ್ಟಿಸಿಪೇಷನ್ ಇನ್ನೂ ತುಂಬಾ ಜಾಸ್ತಿನೇ ಇದೆ. ಸೊ ಪಾಲಿಗಾನ್ ನ ಎಲ್ ಜಿ ಎನ್ ಎಸ್ ನ ಓಪನ್ ಮಾಡಿದೀನಿ. ಸೊ ಟ್ರಾನ್ಸಾಕ್ಷನ್ಸ್ ನ ನಿಮಗೆ ತೋರಿಸ್ತಾ ಇದ್ದೀನಿ. $10,000 ಮೇಲೆ ಇವತ್ತು ಕೂಡ ಖರೀದಿ ಆಗ್ತಿರೋದು ನೋಡ್ತಾ ಇದ್ದೀರಾ. ಓಕೆ, ಸೊ ಇವತ್ತು ಕೂಡ ನೋಡಿದ ಲೈಕ್ 1 minute ಕೆಳಗೆ $2 lakh ವರ್ತ್, 30 ನಿಮಿಷದ ಕೆಳಗೆ $13,000. ಅಂದ್ರೆ ಪಾರ್ಟಿಸಿಪೇಷನ್ ಆಕ್ಟಿವ್ ಇದೆ. ಸೊ ಕಮ್ಯುನಿಟಿ ಯಾವ ತರ ಸ್ಟ್ರಾಂಗ್ ಆಗಿದೆ, ಹೋಲ್ಡ್ ಮಾಡ್ತಾ ಇದೆ. ಇದು ಯಾರು ಕೂಡ ನೀವು ನೋಡ್ತಾ ಇದ್ರ 60,000, 15,000, 10 ಲಕ್ಷ, 50,000 ಯಾರು ಕೂಡ ವಿಚಾರ ಗೊತ್ತಿಲ್ಲದೆ ಸಿಸ್ಟಮ್ ಅಲ್ಲಿ ಪಾಲಿಗಾನ್ ಎಲ್ ಜಿ ಎನ್ ಎಸ್ ನ ಖರೀದಿ ಮಾಡ್ತಾ ಇರಲ್ಲ. ಓಕೆ, ಸೊ ಅವರು ಕೂಡ ಏನ್ ಮಾಡ್ತಾರೆ, ಆಬ್ವಿಯಸ್ಲಿ ಮೇ ಬಿ ನನ್ನ ಪ್ರಕಾರ ಏನ್ ನಡೀತಾ ಇರ್ಬೋದು ಅಂದ್ರೆ, ಇಲ್ಲಿ ಬೈ ಮಾಡಿ ಅಗೇನ್ ದೇ ವಿಲ್ ಗೋ ಟು ದ 360 ಏನ್ ಮಾಡ್ಬೋದು, ಸೊ ಕನೆಕ್ಟ್ ಮಾಡ್ಬೋದು. ಅಂದ್ರೆ ಕಮ್ಮಿ ರೇಟ್ ಅಲ್ಲಿ ಪ್ರೈಸ್ ನ ಪಾಲಿಗಾನ್ ಎಲ್ ಜಿ ಎನ್ ಎಸ್ ನ ರೇಟ್ ಅಲ್ಲಿ
ಟೋಕನ್ ಅನ್ನ ಖರೀದಿ ಮಾಡಿ ಎಗೇನ್ ಸಿಸ್ಟಮ್ ಅಲ್ಲಿ ಏನ್ ಮಾಡ್ತಾ ಇರ್ತಾರೆ, ನಾ ಆಲ್ರೆಡಿ ಪದೇ ಪದೇ ಹೇಳಿರ್ತೀನಿ. ಸೊ ನಮ್ಮ ಥಿಂಕ್ ಎಲ್ಲಿ ಎಂಡ್ ಆಗುತ್ತೆ ಅಲ್ಲಿಂದ ಕ್ರಿಯೇಟರ್ ಥಿಂಕ್ ಸ್ಟಾರ್ಟ್ ಆಗುತ್ತೆ. ಅಂಡ್ ದೆನ್ ನಾವು ಯಾವಾಗ ಪ್ಯಾನಿಕ್ ಆಗಿರ್ತೀವಿ ಆಲ್ರೆಡಿ 2 ಮಂತ್ಸ್ 3 ಮಂತ್ಸ್ ಬಿಫೋರ್ ಆಗಿ ಆ ಚೈನಾ ಮಾರ್ಕೆಟ್, ನಾ ಆಲ್ರೆಡಿ ಲಾಸ್ಟ್ 2 ಮಂತ್ಸ್ ಇಂದ ಒಂದು 1 ಮಂತ್ ಬಿಫೋರ್ ಕೂಡ ನಾನು ವಿಡಿಯೋದಲ್ಲಿ ಹೇಳಿದ್ರೆ, ಆ ವಿಡಿಯೋದಲ್ಲಿ ಹೇಳಿದೀನಿ ಚೈನಾ ಮಾರ್ಕೆಟ್ ಆಲ್ರೆಡಿ 360 600 ಡೇಸ್ ಬಾಂಡ್ ಮೆಕ್ಯಾನಿಸಮ್ ಅಲ್ಲಿ ಯಾವ ತರ ಪಾರ್ಟಿಸಿಪೇಷನ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು. ವೈ, ಯಾಕೆ ಅಂತಂದ್ರೆ, ಸೊ ಅವ್ರು ಆಲ್ರೆಡಿ ಒಂದು ಅನಲೈಸೇಷನ್ ಇರುತ್ತೆ, ಟೆಕ್ನಿಕಲಿ ಮುಂದಿನ ದಿನಗಳಲ್ಲಿ ಸಿಸ್ಟಮ್ ಯಾವ ತರ ವರ್ಕ್ ಆಗುತ್ತೆ ಅಂತಕ್ಕಂಥದ್ದು ಅನಲೈಸೇಷನ್, ಆ ಕಾನ್ಫಿಡೆನ್ಸ್ ಕ್ಲಾರಿಟಿ ಮೇಲೆ ಸಿಸ್ಟಮ್ ಅಲ್ಲಿ ಅವ್ರೇನ್ ಮಾಡ್ತಾ ಇರ್ತಾರೆ, ಸೊ ಮುಂದೆ ಹೋಗ್ತಾನೆ ಇರ್ತಾರೆ. ಬಟ್ ನಾವು ಸೊ ಆ ಡಿಸಿಷನ್ಸ್ ನಾವು ಯಾವ್ದನ್ನು ಕೂಡ ಕ್ಲಾರಿಟಿ ಆಗಿ ತಗೊಳ್ಳೋದೇ ಇಲ್ಲ. ಸೊ ನಾವು ಬರೀ ಎಮೋಷನ್ಸ್ ಮೇಲೆ, ರಿಯಾಕ್ಷನ್ಸ್ ಮೇಲೆ, ಓನ್ಲಿ ದ ಪಾಸಿಟಿವ್ ಸೈಡ್ ಅಥವಾ ಓನ್ಲಿ ಒಂದು ಪೋರ್ಟ್ಫೋಲಿಯೋ ಪ್ಲಸ್ ಆಗೋದ್ ಮಾತ್ರ ನಾವು ಒಂದು ಪ್ಲಸ್ ಆಗ್ತಾ ಇದ್ರೆ ಮಾತ್ರ ಒಂದು ಪ್ರಾಜೆಕ್ಟ್ ಜೆನ್ಯೂನು ಅಥವಾ ಪ್ರಾಜೆಕ್ಟ್ ಅಲ್ಟಿಮೇಟ್ ಅಂತಕ್ಕಂಥದ್ದು ಬಳಸ್ತೀವಿ. ರಿಯಾಲಿಟಿ ಅಥವಾ ಓಪನ್ ಸೋರ್ಸ್ ಏನೆಲ್ಲ ನಾವು ಸಿಸ್ಟಮ್ ಅಲ್ಲಿ ನೋಡ್ತಾ ಇದೀವಿ ಅದ್ರ ಬಗ್ಗೆ ಗಮನನೂ ಕೊಡಲ್ಲ. ಅದಕ್ಕೆ ಆದಂತ ಸ್ಟ್ರೆಂತ್ ಏನಿದೆ ಅಂತ ನಾವು ಹೇಳ್ಕೊಳಕ್ ಹೋಗಲ್ಲ. ನಾವು ಅದಕ್ಕೆ ಕ್ಲಾರಿಟಿ ಇಲ್ದಾಗೆ ನಾವೇನ್ ಮಾಡ್ಬಿಡ್ತೀವಿ, ಸಸ್ಟೈನ್ ಆಗಿರ್ತೀವಿ. ಸೊ ನೋಡ್ತಾ ಇದ್ದೀರಾ ಯಾವ ಮಟ್ಟದಲ್ಲಿ ಸಿಸ್ಟಮ್ ಅಲ್ಲಿ. ನೋಡಿ, ಇವತ್ತಿಗೂ ಕೂಡ ಯಾರಿಗೂ ಕೂಡ ವಿಡ್ರಾಲ್ ಬಂದಾಗಿಲ್ಲ, ಸ್ಟಾಪ್ ಆಗಿಲ್ಲ, ಬೈ ಸೆಲ್ ಎವ್ರಿಥಿಂಗ್ ನಡೀತಾ ಇದೆ. ಇವಾಗೂ ಹೇಳ್ತೀನಿ, ಲಿಕ್ವಿಡಿಟಿ ಎಷ್ಟು ಸ್ಟ್ರಾಂಗ್ ಆಗಿ ಹೋಲ್ಡ್ ಆಗಿದೆ ಅಂದ್ರೆ, ಇಂಡಿಯಾದಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಕೂಡ LGNS ಅಲ್ಲಿ ಸ್ಟೇಕ್ ಮಾಡಿದ್ರು ಕೂಡ, ಈಗ ನಮ್ಮ ಟೀಮ್ ಅಲ್ಲಿ ಓವರ್ ಆಲ್ ಎಲ್ಲರೂ ಕೂಡ ಸ್ಟೇಕ್ ಮಾಡಿದ್ರು ಆದ್ರೂ ಕೂಡ ಶೇಕ್ ಆಗದೆ ಇರತಕ್ಕಂತ ಲಿಕ್ವಿಡಿಟಿ ಹೊಂದಿರತಕ್ಕಂಥದ್ದು LGNS. ಆ ತರ ನಾವು ನೋಡೋದಾದ್ರೆ ಲಾಸ್ಟ್ ಒಂದು 1 ಮಂತ್ ಇಂದ ಯಾವ ತರ ಒಂದು ರೇಷಿಯೋದಲ್ಲಿ ಸೆಲ್ಲಿಂಗ್ ಝೋನ್ ಕ್ರಿಯೇಟ್ ಆಗಿತ್ತು, ಅಷ್ಟು ವೊಲಟಾಲಿಟಿ ಅಲ್ಲೂ ಕೂಡ ಬೈಯಿಂಗ್ ಕಮ್ಯುನಿಟಿ ಯಾವ ತರ ಸ್ಟ್ರಾಂಗ್ ಆಗಿ ಹೋಲ್ಡ್ ಆಗಿದೆ ಅಂತಕ್ಕಂಥದ್ದನ್ನ ನಾವು ನೋಡಬಹುದು. ಓಕೆ, ಸೊ ಪಾಲಿಗಾನ್ ಅಲ್ಲಿ LGNS ಆಸ್ ಯೂಶಲಿ ಸ್ಟೇಕಿಂಗ್ ರಿವಾರ್ಡ್ ನಡೀತಾ ಇರುತ್ತೆ, ಬರ್ತಾನೆ ಇರುತ್ತೆ. ಬಟ್ ನೀವು ಅನುಬೀಸ್ LGNS ಗೆ ಹೋಗ್ಲಿಕ್ಕೆ ಆಪ್ಷನ್ ಮುಂದೆ ಇರುತ್ತೋ ಇಲ್ವೋ, ಬರುತ್ತೋ ಅಂತಕ್ಕಂಥದ್ದು ಅದು ಗೊತ್ತಿಲ್ಲ. ಅದು ಯಾವಾಗ ಬೇಕಾದ್ರೂ ಸ್ಟಾಕ್ ಆಗ್ಬೋದು. ಬಟ್ ಅಲ್ಲಿ ಸಿಗ್ತಕ್ಕಂತ ಬೆನಿಫಿಟ್ಸು, ನಮಗೆ ರಿವಾರ್ಡ್ಸು ಏನಾಗುತ್ತೆ, ನಾವು ಹೋಗ್ಲಿಲ್ಲ ಅಂದ್ರೆ ಸಿಗೋದಿಲ್ಲ ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದು. ಸೊ ನಾವು ಅನುಬೀಸ್ LGNS ಗೆ ಹೋಗೋದ್ರಿಂದ ಫಸ್ಟ್ ಯಾವ ತರ ನಮಗೆ ಬೆನಿಫಿಟ್ ಇದೆ, ಸೊ ಏನ್ ಪ್ರಾಫಿಟ್ ಇದೆ ಅಂತಕ್ಕಂಥದ್ದನ್ನ ತಿಳ್ಕೊಳ್ಳೋಣ. ಸೊ ಸೊ ಎಕ್ಸಾಂಪಲ್ ನಾನು ಹೇಳೋದಾದ್ರೆ, ಅನುಬೀಸ್ LGNS ಅಲ್ಲಿ ನಾವು ಕನ್ವರ್ಟ್ ಆಗೋದ್ರಿಂದ ಇಂಟ್ರೆಸ್ಟ್ ಏನಾಗಿದೆ, ನಮಗೆ ರಿವಾರ್ಡ್ ಜಾಸ್ತಿ ಸಿಗ್ತಕ್ಕಂಥದ್ದು. ಓಕೆ, ಫಸ್ಟ್ ಥಿಂಗ್. ಅಂಡ್ ದೆನ್ ಸೆಕೆಂಡ್ ಥಿಂಗ್, ರೇಟು ಕೂಡ ಜಾಸ್ತಿ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೋದು. ಅಂದ್ರೆ ಕಂಪ್ಯಾರಿಟಿವ್ಲಿ ಪಾಲಿಗಾನ್ LGNS ನ ರೇಟ್ಗೂ, ಸಾರಿ ಸ್ಕ್ರೀನ್ ಶೇರ್ ಆಗ್ತಾ ಇದೆಲ್ಲ. ಸೊ ಪಾಲಿಗಾನ್ LGNS ನ ರೇಟ್ಗೂ ಸೊ ಎಷ್ಟು ಡಿಫರೆನ್ಸ್ ಇದೆ ಅಂತಕ್ಕಂಥದ್ದನ್ನ ನಾವು ನೋಡ್ಬೋದು. ಸೊ ಪಾಲಿಗಾನ್ ಅಲ್ಲಿ ನೋಡ್ತಾ ಇದ್ರೆ $1.92 ಇದೆ. ಸೊ ಅದನ್ನೇ ನಾವೀಗ ಸೊ ಅನುಬೀಸ್ ಬ್ಲಾಕ್ ಚೈನ್ ಅಲ್ಲಿ ನೋಡೋಣ. ಸೊ ಅನುಬೀಸ್ ಬ್ಲಾಕ್ ಚೈನ್ ಅಲ್ಲಿ ನೀವು ಸ್ವ್ಯಾಪ್ ಅಲ್ಲಿ ಹೋದ್ರೆ ನೋಡ್ತಾ ಇದ್ರೆ ಒಂದು LGNS ನ ಪ್ರೈಸ್ 2.81. ಅಂದ್ರೆ ಸೊ ನಮ್ಮ ಈಲ್ಡ್ ಪ್ರೈಸ್ ಕೂಡ ನಾವು ಈ ಕಡೆ ಕನ್ವರ್ಟ್ ಆಗೋದ್ರಿಂದ ಜಾಸ್ತಿ ಆಗ್ತಕ್ಕಂಥದ್ನ ನಾವಿಲ್ಲಿ ನೋಡ್ಬೋದು. ಅಲ್ಲಿ ಎಷ್ಟು ಈಕ್ವಲೆಂಟ್ LGNS ಇದೆ ಪಾಲಿಗಾನ್ ಅಲ್ಲಿ, ಅಷ್ಟೇ ಈಕ್ವಲೆಂಟ್ LGNS ನಿಮಗೆ ಬಾಂಡ್ ಅಲ್ಲಿ ಕ್ರಿಯೇಟ್ ಆಗ್ತಕ್ಕಂಥದ್ನ ನೋಡ್ಬೋದು. ಓಕೆ, ಸೊ ಅಂಡ್ ದೆನ್ ಇಲ್ಲೂ ಕೂಡ ಈಲ್ಡ್ ರೇಷಿಯೋ ನೀವು 1 ಇಯರ್ದು ಸ್ಟೇಕಿಂಗ್ ಪ್ರೋಗ್ರಾಮ್ ಅಲ್ಲಿ ಕೌಂಟ್ ಮಾಡಿದ್ರೆ, ಸೊ ಕ್ಯಾಲ್ಕುಲೇಟರ್ ಅಲ್ಲಿ ಈಗ ನೀವು ಇಲ್ಲಿ ಕೌಂಟ್ ಮಾಡಿದ್ರೆ, ಸೊ ಕಂಪ್ಯಾರಿಟಿವ್ಲಿ ಪಾಲಿಗಾನ್ ಕಿನ, ಸೊ ಎಕ್ಸಾಂಪಲ್, ಸೊ 100 LGNS 1 ಇಯರ್ ಕಾಂಪೌಂಡಿಂಗ್ ನಾರ್ಮಲ್ ಸ್ಟೇಕಿಂಗ್ ಇದು. ಸೊ ಅದು ಥ್ರೂ ಬಾಂಡ್ 360 ದಿನದ ಸ್ಟೇಕ್ ಅಲ್ಲಿ ಮೋರ್ ದ್ಯಾನ್ ಡಬಲ್ ಆಗುತ್ತೆ ಇದಕ್ಕಿನ. ಸೊ ಇಲ್ಲಿ 800 ಇದೆ ಅಂದ್ರೆ ನನ್ನ ಪ್ರಕಾರ ಇಟ್ ವಿಲ್ ಬಿ 1500 to 1600 ತನಕ ಕಾಂಪೌಂಡಿಂಗ್ ಅಲ್ಲಿ ಕ್ರಿಯೇಟ್ ಆಗ್ತಕ್ಕಂಥದ್ದು. ಸೊ ಸೊ ಫಸ್ಟ್ ಪ್ರೈಸ್ ಬೆನಿಫಿಟ್ ಸಿಗ್ತಕ್ಕಂಥದ್ದು, ಬಟ್ ಸದ್ಯಕ್ಕೆ ಸಮ್ ಚಾರ್ಜಸ್ ಇರ್ತಕ್ಕಂಥದ್ದು. ಬಟ್ ಆ ಚಾರ್ಜಸ್ ಡೇ ಬೈ ಡೇ ಡಿಡಕ್ಷನ್ ಆಗ್ತಾ ಹೋಗುತ್ತೆ ಅಂತಕ್ಕಂಥದ್ನ ಆ ಸ್ಟೇಟ್ಮೆಂಟ್ ಹೇಳಿರ್ತಕ್ಕಂಥದ್ದು. ಅದಾದ ನಂತರ ಇಂಟ್ರೆಸ್ಟ್ ಕೂಡ ಜಾಸ್ತಿ ಸಿಗ್ತಕ್ಕಂಥದ್ದು. ಆಲ್ರೆಡಿ ನಾವು ನೋಡ್ತಾ ಇದೀವಿ 360 ದಿನದ್ದು ನಾವು ಸ್ಟೇಕ್ ಪ್ರೋಗ್ರಾಮ್ ಅಲ್ಲಿ ಇನ್ವಾಲ್ವ್ ಆಗೋದ್ರಿಂದ ಸಾಕಷ್ಟು ಜನಕ್ಕೆ ಇನ್ನೂ ಕೂಡ ಡೌಟ್ ಇದೆ. 360 ದಿನ ನಾನು ಎಷ್ಟೇ ಬಾರಿ ಹೇಳಿದ್ರು ಕೂಡ 360 ದಿನ ಅನ್ನೋದು ಏನ್ ಸರ್ ಫಂಡ್ ಲಾಕ್ ಆಗ್ಬಿಡುತ್ತಾ, ಯಾವಾಗ ಬೇಕಾದ್ರೂ ಅದನ್ನ ವಿಡ್ರಾ ಮಾಡ್ಲಿಕ್ಕೆ ಆಗೋದಿಲ್ವಾ ಅಂತಕ್ಕಂಥದ್ದು, ಇದೇ ಥಾಟ್ ಪ್ರೊಸೆಸ್ ಅಲ್ಲಿ ಇದೀರಾ. ಸೊ ಪ್ರತಿನಿತ್ಯನೂ ಕೂಡ ನಿಮ್ಮ ಪ್ರಿನ್ಸಿಪಲ್ ಕೂಡ ರಿಲೀಸ್ ಆಗುತ್ತೆ, ಇಂಟ್ರೆಸ್ಟ್ ಕೂಡ ಹೊರಗೆ ಬರ್ತಾ ಹೋಗುತ್ತೆ. 360 ದಿನ ಆದ ನಂತರ ನಮ್ಮ LGNS ಗಳು ಹೊರಗೆ ಬರುತ್ತೆ ಅಂತಕ್ಕಂಥದ್ನ ವಿಚಾರ ಇಲ್ಲ.
ಓಕೆ. ಸೊ ಇಲ್ಲಿ ನಮಗೆ ಎರಡು ರೀತಿ ಅಂದ್ರೆ ಮೂರು ರೀತಿಯಲ್ಲಿ ಬೆನಿಫಿಟ್ ಸಿಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ 360 ಡೇಸ್, ನಾನೊಂದು 60 ಡೇಸ್ ಬಿಫೋರ್ ಮಾಡಿರ್ತಕ್ಕಂಥದ್ದೇ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ. 50 ದಿನಗಳ ಮುಂಚೆ ಒಂದು 360 ದಿನದ್ದು ಸ್ಟೇಕಿಂಗ್ ಮಾಡಿರ್ತಕ್ಕಂಥದ್ದು, ಯಾವುದೇ ರೀತಿ ವಿಡ್ರಾ ಮಾಡಿಲ್ಲ ಅನ್ಸುತ್ತೆ ನಾನು. ಓಕೆ. ಸೊ ವಿಡ್ರಾ ಮಾಡಿರ್ಲಿಕ್ಕಿಲ್ಲ. ಸೊ 62 LGNS ನ 360 ದಿನಕ್ಕೆ ಸ್ಟೇಕಿಂಗ್ ಅಲ್ಲಿ ಲೈಕ್ ಸ್ಟೇಕ್ ಮಾಡಿದ್ದು. ಓಕೆ. ಒಂದು ಬೆನಿಫಿಟ್ ನಮಗೆ ಪ್ರೈಸ್ ಬೆನಿಫಿಟ್ ಮತ್ತೆ ಇಂಟ್ರೆಸ್ಟ್ ಕೂಡ ಯಾವ ತರ ಜಾಸ್ತಿ ಸಿಗುತ್ತೆ ಅಂತಕ್ಕಂಥದ್ದು ನೋಡ್ಬೋದು. ಅಂಡ್ ದೆನ್ ನನ್ನ ಕ್ಯಾಲ್ಕುಲೇಷನ್ ಪ್ರಕಾರ ಹೇಳೋದಾದ್ರೆ ಹತ್ತತ್ರ 4 ಮಂತ್ಸಿಗೆ ನಾವು ಎಷ್ಟು LGNS ನ ಸ್ಟೇಕ್ ಮಾಡಿರ್ತೀವಿ, ಅದು 3.5 to 4 ಮಂತ್ಸಿಗೆ ಅಷ್ಟು LGNS ಹೊರಗಡೆ ಬಂದ್ಬಿಡುತ್ತೆ. ಅದನ್ನ ನಾವು ಎವ್ರಿ 5 ಡೇಸ್ ಪ್ರತಿನಿತ್ಯನೂ ಕೂಡ ವಿಡ್ರಾ ಮಾಡಬಹುದು. ಮತ್ತೆ ಬಾಂಡ್ ಅಂದ ತಕ್ಷಣ ಅದಕ್ಕೆ ಯಾವ್ದೋ ಟೈಮ್ ಲಿಮಿಟ್ ಇದೆನಾ ಅಥವಾ ವಾರಕ್ಕೊಂದ್ಸಲ ಮಾಡ್ಬೇಕಾ, 15 ದಿನ ಇಲ್ಲ, ಪ್ರತಿ ದಿನ ಹೋಗುತ್ತೆ. ಇಂತಿಷ್ಟು ಅಂತ ರಿಲೀಸ್ ಆಗ್ತಾ ಇರ್ತಕ್ಕಂಥದ್ನ ನೀವೇನ್ ಮಾಡ್ಬೋದು, ವಿಡ್ರಾ ಕೂಡ ಮಾಡ್ಬೋದು. ವಿಡ್ರಾ ಮಾಡ್ಲಿಲ್ಲ ಅಂದ್ರೆ ಅದೇನಾಗುತ್ತೆ, ಅದು ಟೋಕನ್ ಅಲ್ಲಿ ಕಾಂಪೌಂಡಿಂಗ್ ಆಗ್ತಾ ಹೋಗುತ್ತೆ. ಸೊ ಎಕ್ಸಾಂಪಲ್ ನಿಮಗೆ ಕೊಡ್ತೀನಿ. 62 LGNS ಮೇ ಬಿ ಇದ್ರಲ್ಲಿ ನಾನು ಯಾವ್ದು ಕೂಡ ವಿಡ್ರಾ ಮಾಡಿಲ್ಲ. ಸೊ 313 ಅಂದ್ರೆ ಹತ್ತತ್ರ ಒಂದು 50 ದಿನ ಆಗಿದೆ ಅಂತ ಅನ್ಕೋಣ. ಓಕೆ. ಸೊ 50 ದಿನಕ್ಕೆ ನೋಡ್ತಾ ಇದ್ದೀರಾ, ನನಗೆ ಇಂಟ್ರೆಸ್ಟೇ ಹತ್ತತ್ರ 20 LGNS ಇಂಟ್ರೆಸ್ಟ್ ಬಂದಿದೆ. 60 LGNS ಗೆ 20 ಏನಾಗಿದೆ, ಇಂಟ್ರೆಸ್ಟ್ ಮುಖಾಂತರನೇ ಬಂದ್ಬಿಟ್ಟಿದೆ. ಓಕೆ. ಸೊ ಅಂಡ್ ದೆನ್ ಎಕ್ಸ್ಟ್ರಾ ಇಂಟ್ರೆಸ್ಟ್ ನೋಡ್ತಾ ಇದ್ದೀರಾ, 8.5 LGNS ಏನಾಗಿದೆ ಆಲ್ರೆಡಿ ಎಕ್ಸ್ಟ್ರಾ ಇಂಟ್ರೆಸ್ಟ್ ಮುಖಾಂತರ ಬಂದಿದೆ. ಓಕೆ. ಸೊ ಅದ್ರ ಜೊತೆ ಪ್ರಿನ್ಸಿಪಲ್ ಕೂಡ ರಿಲೀಸ್ ಆಗಿರುತ್ತೆ. ಸೊ ನಿಮಗೆ ಈ 50 ದಿನದ ಜರ್ನಿದು ಎಕ್ಸಾಂಪಲ್ ನಿಮಗೆ ನಾನು ತೋರಿಸ್ತೀನಿ. ಅವಾಗ ನೀವು ಕಂಪ್ಯಾರಿಸನ್ ಮಾಡ್ಬೋದು, ಯಾಕೆ 360 ದಿನದ್ದು ಸ್ಟ್ರಾಂಗ್ ಆಗಿರುತ್ತೆ, ಹೋಲ್ಡ್ ಆಗುತ್ತೆ, ನಾವು ಪಾರ್ಟಿಸಿಪೇಟ್ ಮಾಡೋದ್ರಿಂದ ಇದರಿಂದ ಯಾವ ತರ ಬೆನಿಫಿಟ್ ಸಿಗುತ್ತೆ ಅಂತಕ್ಕಂಥದ್ನ ಇಲ್ಲಿ ನೋಡೋಣ. ಓಕೆ. ಫಾರ್ ಎಕ್ಸಾಂಪಲ್ ಇದು ಯಾವ ತರ ವರ್ಕ್ ಆಗುತ್ತೆ ಅಂತಕ್ಕಂಥದ್ದನ್ನ ನಾನು ಅಗೇನ್ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ಜಸ್ಟ್ 62 LGNS ನಾವು ತಿಳ್ಕೋಣ. ಸೊ 62 LGNS 360 ದಿನಕ್ಕೆ ಸ್ಟೇಕ್ ಆಗ್ತಾ ಇದೆ ಅಂದ್ರೆ ಫಸ್ಟ್ ನಿಮಗೆ ಬೆನಿಫಿಟ್ ಸಿಗ್ತಕ್ಕಂಥದ್ದು ನಿಮ್ಮ ಮೂಲ ಪ್ರಿನ್ಸಿಪಲ್ ಹೊರಗೆ ರಿಲೀಸ್ ಆಗ್ತಾ ಹೋಗುತ್ತೆ. ಓಕೆ. ನೀವು ಹಾಕಿರ್ತಕ್ಕಂಥ ಮೂಲ ಪ್ರಿನ್ಸಿಪಲ್ ಎಷ್ಟು, ಈಗ ನಾನು ಹಾಕಿರ್ತಕ್ಕಂಥ ಮೂಲ ಪ್ರಿನ್ಸಿಪಲ್ 62 LGNS. ಈ 62 LGNS, ಸಾರಿ ಸ್ಕ್ರೀನ್ ಶೇರ್ ಆಗ್ತಿಲ್ಲ ಅಂತಂದ್ರೆ ಇನ್ಫಾರ್ಮ್ ಮಾಡಿ. ಸೊ ಈ 62 LGNS ಡಿವೈಡೆಡ್ ಬೈ 360 ದಿನಕ್ಕೆ ಡಿವೈಡ್ ಆಗುತ್ತೆ. ಪ್ರತಿನಿತ್ಯ ನನಗೆ ಎಷ್ಟು ಬರುತ್ತೆ, 0.17 ಟೋಕನ್. ನನ್ನ ಮೂಲ LGNS ನ ಪ್ರಿನ್ಸಿಪಲ್ LGNS ಏನಿದೆ ಅದು ಡಿವೈಡೆಡ್ ಬೈ 360 ದಿನಕ್ಕೆ ಡಿವೈಡ್ ಆಗುತ್ತೆ. ಅದೆಷ್ಟು ಬರುತ್ತೆ, ಪ್ರತಿನಿತ್ಯ 0.17 ಟೋಕನ್ ಏನಾಗುತ್ತೆ, ಪ್ರತಿನಿತ್ಯ ಬರ್ತಾ ಹೋಗುತ್ತೆ. ಸೊ ಹತ್ತತ್ರ ಇವತ್ತು ಎಷ್ಟು ದಿನ ಆಗಿದೆ, 57 ದಿನ ಆಗಿದೆ. ಅಂದ್ರೆ 57 ದಿನಕ್ಕೆ ಎಷ್ಟು ಪ್ರಿನ್ಸಿಪಲ್ ಬಂದಿದೆ ನಂದು, ನಾನು ಇದನ್ನ ಕೌಂಟ್ ಮಾಡಿಲ್ಲ, ಇದನ್ನು ಕೂಡ ನಿಮಗೆ ತೋರಿಸ್ತೀನಿ. ಓಕೆ. ಅಂದ್ರೆ ಇಲ್ಲಿ ತನಕ 60 LGNS ನ ಹತ್ತತ್ರ 10 LGNS ಏನಾಗಿದೆ, ನನ್ನ ಮೂಲ ಟೋಕನ್ ಹೊರಗೆ ಬಂದಿದೆ. ಇದು ಫಸ್ಟ್ ಬೆನಿಫಿಟ್. ಇನ್ನೊಂದು, ಈ 62 LGNS ಗೆ ನಿಮಗೆ ಪ್ರತಿ ದಿನ ನಿಮಗೆ ಏನಾಗುತ್ತೆ, 0.6% ಇಂಟ್ರೆಸ್ಟ್ ಬರ್ತಾ ಹೋಗುತ್ತೆ ಪ್ರತಿದಿನ. ಅಂದ್ರೆ ಸೊ ಅಂದ್ರೆ 0.372 ಟೋಕನ್ ಏನಾಗುತ್ತೆ, ಪ್ರತಿನಿತ್ಯ ಇಂಟ್ರೆಸ್ಟ್ ಬರುತ್ತೆ. ಇಂಟು 57 ದಿನ ಅಂದ್ರೆ 21 LGNS. ಸೊ ಅದನ್ನ ಹೇಳ್ತೀನಿ. ಈ 21 LGNS. ಓಕೆ. 21 ಪ್ಲಸ್ 10. ಓಕೆ. ಪ್ಲಸ್ ನನಗೆ 8 ಎಷ್ಟು ಇಂಟ್ರೆಸ್ಟ್ ಎಕ್ಸ್ಟ್ರಾ ಬಂದಿದೆ, 8.6 ಇಂಟ್ರೆಸ್ಟ್, 8.6. ಓಕೆ. ಜಸ್ಟ್ ವಿತಿನ್ 60 ಡೇಸ್ ಅಲ್ಲಿ ನೀವು ನೋಡ್ತಾ ಇದ್ದೀರಾ, ನಾನು ಹಾಕಿರ್ತಕ್ಕಂಥ 62 LGNS ಗೆ ಎಷ್ಟು ಯಾವ ತರ ಟೋಕನ್ಸ್ ಬಂದಿದೆ ಅಂತಕ್ಕಂಥದ್ದನ್ನ. ಸೊ ಈಗ ಕ್ಲಾರಿಟಿ ತಗೊಳ್ಳಿ, ನನ್ನ 62 LGNS 57 ದಿನದ ಜರ್ನಿಲಿ ಯಾವ ತರ ಬಂದಿದೆ ಅಂತಕ್ಕಂಥದ್ದನ್ನ. ಈಗ 62 LGNS ನ ವಿಡ್ರಾ ಮಾಡೋದು ಹೆಂಗೆ ಸರ್? ಆಯ್ತು, 62 LGNS ನೀವು 360 ದಿನಕ್ಕೆ ಹಾಕಿದ್ರಿ, ಬಟ್ ಅದನ್ನ ವಿಡ್ರಾ ಮಾಡೋದು ಹೆಂಗೆ? ಡೈಲಿ ವಿಡ್ರಾ ಮಾಡ್ಬೋದಾ? ಡೈಲಿ ಬರುತ್ತಾ? ನೋಡಿ ತೋರಿಸ್ತೀನಿ. ಸೊ ಈಗ ನನ್ನ ವ್ಯಾಲೆಟ್ ಅಲ್ಲಿ ನೋಡ್ತಾ ಇದ್ದೀರಾ, ಈಗ ನನ್ನ ವ್ಯಾಲೆಟ್ ಅಲ್ಲಿ ಯಾವುದೇ ತರದ LGNS ಇಲ್ಲ, 0 ಇದೆ. ಪಾಲಿಗಾನ್ LGNS ಇದು, ಪಾಲಿಗಾನ್ LGNS. ಅನುಬಿಸ್ LGNS ನೋಡ್ತಾ ಇದ್ದೀರಾ, ನನ್ನ ಹತ್ರ ಎಷ್ಟಿದೆ, 0 ಇದೆ. ಓಕೆನಾ? ಸೊ ಈಗ ನಾನು ಬಂದಿರತಕ್ಕಂತ ಎಲ್ಲವನ್ನು ಇನ್ ಮಾಡ್ತೀನಿ, ವಿಡ್ರಾ ಮಾಡ್ತೀನಿ. ಅನುಬಿಸ್ ಅವೈಕನ್, ರಾಂಗ್ ನೆಟ್ವರ್ಕ್, ಅನುಬಿಸ್. ಲಾಂಗ್ ಟರ್ಮ್ ಸ್ಟೇಕ್ 360 ದಿನ. ಸೊ ಫಸ್ಟ್ ನಾನು ಏನ್ ಮಾಡ್ತೀನಿ,
ನನ್ನ ಪ್ರಿನ್ಸಿಪಲ್ ಟೋಕನ್ ವಿಡ್ರಾ ಮಾಡ್ತೀನಿ. ಇಲ್ಲಿ ಅನ್ಸ್ಟೇಕ್ ಅಂದ್ರೆ ನೀವು ಮಾಡುವಾಗ ನಿಮ್ಮ ಪ್ರಿನ್ಸಿಪಲ್ ಟೋಕನ್ ಅನ್ನ ವಿಡ್ರಾ ಮಾಡಬೇಡಿ. ನಾನು ಕ್ಯಾಲ್ಕುಲೇಷನ್ ಪರ್ಪಸ್ ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಪ್ರಿನ್ಸಿಪಲ್ ಟೋಕನ್ ವಿಡ್ರಾ ಮಾಡಿದ್ರೆ ಏನಾಗುತ್ತೆ, ಇಂಟ್ರೆಸ್ಟ್ ಬರ್ತಕ್ಕಂಥದ್ದು ಕಮ್ಮಿ ಆಗುತ್ತೆ. ಬಟ್ ಇನ್ ಕೇಸ್ ಆಫ್ ಎಮರ್ಜೆನ್ಸಿ ರಿಕ್ವೈರ್ಮೆಂಟ್ ಮಾಡಿ ತೊಂದರೆ ಇಲ್ಲ. ಬಟ್ ಆಸ್ ಪರ್ ಕ್ಯಾಲ್ಕುಲೇಷನ್ ಈ ಅನ್ಸ್ಟೇಕ್ ವೆಸ್ಟೆಡ್ ಅಂತಕ್ಕಂಥದ್ದು ಪ್ರಿನ್ಸಿಪಲ್ ಟೋಕನ್ ಅಂದ್ರೆ ಡೈಲಿ ಏನ್ ನಿಮ್ಮ ಮೂಲ ಟೋಕನ್ ಪ್ರತಿನಿತ್ಯ 360 ದಿನಕ್ಕೆ ಡಿವೈಡ್ ಆಗಿ ಏನ್ ಬರುತ್ತೆ, ಸೊ ಅದು ಇಲ್ಲಿ ಅನ್ಸ್ಟೇಕ್ ವೆಸ್ಟೆಡ್ ಅಲ್ಲಿ ಇರುತ್ತೆ. ಸೊ ಅದನ್ನ ನೀವು ವಿಡ್ರಾ ಅದನ್ನು ಕೂಡ ಮಾಡಬಹುದು. ಓಕೆ, ಸೊ ಫಾರ್ ಎಕ್ಸಾಂಪಲ್ ನಾನೀಗ ಅದನ್ನು ಕೂಡ ವಿಡ್ರಾ ಮಾಡ್ತಾ ಇದ್ದೀನಿ. ಫಸ್ಟ್ ನಿಮಗೆ ತೋರಿಸ್ತೀನಿ ಕನ್ಫರ್ಮ್. ಅನ್ಸ್ಟೇಕ್ ಅಂತ ಈಗ ಫಸ್ಟ್ ಕ್ಲಿಕ್ ಮಾಡಿದೆ ನೋಡಿ, ನನ್ನ ಇಂಟ್ರೆಸ್ಟ್ ಹಾಗೇ ಇದೆ. ನಾನು ಅದನ್ನ ಇನ್ನೂ ವಿಡ್ರಾ ಮಾಡಿಲ್ಲ. ನಾನು ಜಸ್ಟ್ ಈಗ ವಿಡ್ರಾ ಮಾಡಿದ್ದು ಪ್ರಿನ್ಸಿಪಲ್ ಟೋಕನ್. ಸೊ ಪ್ರಿನ್ಸಿಪಲ್ ವಿಡ್ರಾ ಮಾಡಿದ ತಕ್ಷಣ ಏನಾಯ್ತು, 62 ಇದ್ದಿದ್ದು 53. ಅಂದ್ರೆ ನನ್ನ ಪ್ರಿನ್ಸಿಪಲ್ ಟೋಕನ್ 60 LGNS ಏನ್ ಪ್ರಿನ್ಸಿಪಲ್ ಡೈಲಿ ರಿಲೀಸ್ ಆಗುತ್ತೆ ಅದರಲ್ಲಿ ವಿಡ್ರಾ ಮಾಡಿದ್ದು ಮೈನಸ್ ಆಗ್ಬಿಡುತ್ತೆ. ಓಕೆ, ಸೊ ಇದರಿಂದ ಏನಾಗುತ್ತೆ, ಇಲ್ಲಿ ನೋಡ್ತಾ ಇದ್ದೀರಾ ಮೇನ್ ವ್ಯಾಲೆಟ್ಗೆ ನೋಡ್ತಾ ಇದ್ದೀರಾ LGNS 8.01 LGNS ಏನಾಯ್ತು, ನನ್ನ ಪ್ರಿನ್ಸಿಪಲ್ ಟೋಕನ್ ಏನಾಯ್ತು ರಿಲೀಸ್ ಆಯ್ತು. ಓಕೆ, ಸೊ ಅದ್ರ ಜೊತೆ ಈಗ ಮತ್ತೆ ನಾನು ಇಂಟ್ರೆಸ್ಟ್ ಅನ್ನ ವಿಡ್ರಾ ಮಾಡ್ತೀನಿ. ಸೊ ಈ ಕ್ಲೈಮ್ ಇಂಟ್ರೆಸ್ಟ್ ಅಂತ ಕೊಡ್ತೀನಿ. ಇಂಟ್ರೆಸ್ಟ್ ಕ್ಲೈಮ್ಡ್ ಸ್ವಾಪ್ ಮಾಡ್ತೀನಿ. ನೋಡ್ತಾ ಇದ್ದೀರಾ ವ್ಯಾಲೆಟ್ ಅಲ್ಲಿ. ಸೊ ಪ್ರಿನ್ಸಿಪಲ್ LGNS ಯಾವುದೇ ತರದ ಇಲ್ಲಿ ಡಿಡಕ್ಷನ್ ಇಲ್ಲದೆ 19.85 LGNS ಇಂಟ್ರೆಸ್ಟ್ ಬಂತು. ಇಲ್ಲಿ ನೋಡ್ತಾ ಇದ್ದೀರಾ ಝೀರೋ ಇತ್ತು. ನಾನು ಸಿಸ್ಟಮ್ ಅಲ್ಲಿ LGNS ಹಾಕಿದ್ದೆಷ್ಟು 62 LGNS. ವಿತಿನ್ 50 to 60 ಡೇಸ್ ಅಲ್ಲಿ ಹತ್ತತ್ರ 28 LGNS ಬಂದಿದೆ. ಅದ್ರ ಜೊತೆ ಇಷ್ಟೇ ಅಲ್ಲ, ಎಕ್ಸ್ಟ್ರಾ ಇಂಟ್ರೆಸ್ಟ್ ಕೂಡ ಜನರೇಟ್ ಆಗಿದೆ. ಎಕ್ಸ್ಟ್ರಾ ಇಂಟ್ರೆಸ್ಟ್ ಅಂತಕ್ಕಂಥದ್ದು ಎಕ್ಸ್ಟ್ರಾ ಬೋನಸ್, ಅದಕ್ಕೆ ಇಂತಿಷ್ಟು ಅಂತ ಕ್ಯಾಲ್ಕುಲೇಷನ್ ಇಲ್ಲ. ಅದು ಕೂಡ ಒಳ್ಳೆಯ ರೀತಿಯಲ್ಲಿ ಇಂಟ್ರೆಸ್ಟ್ ಸಿಗ್ತಾ ಇದೆ. ಮೇ ಬಿ ಅದು ಕೂಡ ನನ್ನ ಪ್ರಕಾರ 0.2% ತನಕ ಏನೋ ಡೈಲಿ ಜನರೇಟ್ ಆಗಬಹುದು. ಅದು ಕೂಡ ಒಳ್ಳೆ ಬೆನಿಫಿಟ್. ಸೊ ಅದನ್ನ ವಿಡ್ರಾ ಮಾಡ್ಲಿಕ್ಕೆ ಟರ್ಬೈನಿಗೆ ಮಾಡ್ಬೇಕಾಗುತ್ತೆ. ಅದನ್ನ ನಾನು ಮುಂದಿನ ದಿನಗಳಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೆ ಟೆಕ್ನಿಕಲಿ ತಿಳ್ಕೊಬೇಕಾಗುತ್ತೆ. ಬಟ್ ಅದನ್ನು ಕೂಡ ಆಸ್ ಅ ಪ್ರಾಫಿಟ್ ಆಗಿ ಹೋಲ್ಡ್ ಆಗಿರ್ತಕ್ಕಂಥದ್ದು. ಸೊ ನಾರ್ಮಲಿ ನೋಡಿ, ನಾನು ಇಂಟ್ರೆಸ್ಟ್ ವಿಡ್ರಾ ಮಾಡಿದ್ದು ಝೀರೋ ಆಯ್ತು. ಇಲ್ಲಿ ಪ್ರಿನ್ಸಿಪಲ್ ವಿಡ್ರಾ ಮಾಡಿದ್ದು ಕೂಡ ಝೀರೋ ಆಗಿರುತ್ತೆ. ನನಗೆ ನಾಳೆ ಬರ್ತಕ್ಕಂಥ ಇಂಟ್ರೆಸ್ಟ್ ನನ್ನ ಪ್ರಿನ್ಸಿಪಲ್ ಎಷ್ಟು ಇಲ್ಲಿ ಉಳಿದಿರುತ್ತೆ ಶೋ ಆಗಿರುತ್ತೆ, ಅದಕ್ಕೆ ಮಾತ್ರ ಇಂಟ್ರೆಸ್ಟ್ ಬರುತ್ತೆ. ಅದೇ ನಾನು ಇಂಟ್ರೆಸ್ಟ್ ನ ಇಲ್ಲಿ ವಿಡ್ರಾ ಮಾಡಿರ್ಲಿಲ್ಲ, ಪ್ರಿನ್ಸಿಪಲ್ ನ ವಿಡ್ರಾ ಮಾಡಿರ್ಲಿಲ್ಲ ಅನ್ಕೊಳ್ಳಿ, ಇಲ್ಲಿ ಎಷ್ಟಿರೋದು 62 LGNS ಇರೋದು. ಆ 62 LGNS ಗೆ ಏನಾಗಿರೋದು, ನನಗೆ ಇಂಟ್ರೆಸ್ಟ್ ಬರ್ತಾ ಇತ್ತು. ಸೊ ಅದಕ್ಕೋಸ್ಕರ ಸೊ ನೀವು ಪ್ರಿನ್ಸಿಪಲ್ ನ ಹೋಲ್ಡ್ ಮಾಡಿ, ಇಂಟ್ರೆಸ್ಟ್ ನ ಏನ್ ಮಾಡಿ ವಿಡ್ರಾ ಮಾಡಿ. ಇನ್ ಕೇಸ್ ಆಫ್ ಎಮರ್ಜೆನ್ಸಿ ಅದನ್ನು ಕೂಡ ನೀವು ವಿಡ್ರಾ ಮಾಡಬಹುದು. ಸೊ ಇಲ್ಲಿ ನೋಡ್ತಾ ಇದ್ದೀರಾ ಎಕ್ಸ್ಟ್ರಾ ಇಂಟ್ರೆಸ್ಟ್. ಸೊ ಎಕ್ಸ್ಟ್ರಾ ಇಂಟ್ರೆಸ್ಟ್ ಅನ್ನು ಕೂಡ ನಾನು ಕ್ಲಿಕ್ ಮಾಡಿದ್ರೆ ಸೊ ಇದನ್ನು ಕೂಡ ವಿಡ್ರಾಲ್ ಮಾಡಬಹುದು. ಇದಕ್ಕೆ ಟರ್ಬೈನ್ ಪ್ರೋಸೆಸ್ ಇದೆ. ಆ ಪ್ರೋಸೆಸ್ ನಾನು ತಿಳಿಸ್ಕೊಡ್ತೀನಿ. ಅದು ಕೂಡ ಈಸಿ ಆಗಿದೆ. ಸೊ ನಾವು ಮಾಡ್ಕೋಬಹುದು ಟರ್ಬೈನ್. ಈಗ ನೋಡ್ತಾ ಇದ್ದೀರಾ, ಇದು ನಾನು ಅಲ್ಲಿ ಕ್ಲಿಕ್ ಮಾಡಿದೆ, ಅಲ್ಲಿ ಝೀರೋ ಆಗಿರುತ್ತೆ. ಸೊ ಅದೇನಾಗುತ್ತೆ, ಇಲ್ಲಿ ಬಂದು ಕೂರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ, ಸೊ ಸಮ್ LGNS 8 ಏನಿತ್ತು, ಸೊ ಅದೇನಾಯ್ತು ಟರ್ಬೋಗೆ ಬಂದ್ ಕೂರ್ತು. ಇದನ್ನು ಕೂಡ ನಾನು ಸಿಸ್ಟಮ್ ಇಂದ ವಿಡ್ರಾ ಮಾಡಬಹುದು. ಅದಕ್ಕೆ ಒಂದ್ ಸ್ವಲ್ಪ ಪ್ರೋಸೆಸ್ ಇದೆ. ನಾನು ಅದಕ್ಕೆ ಆದಂತ ಸಪರೇಟ್ ವಿಡಿಯೋ ಮಾಡ್ತೀನಿ. ಕನ್ಫ್ಯೂಷನ್ ಆಗೋ ಅವಶ್ಯಕತೆ ಇಲ್ಲ. ಓಕೆ, ಸೊ ಈ ತರ ಬಂದಿರತಕ್ಕಂಥದ್ನ ಮಾಡ್ಬೋದು. ಸೊ ಇದರಿಂದ ತಿಳ್ಕೊಳ್ಳಿ ಯಾವ ತರ ಡೈಲಿ ಬರ್ತಕ್ಕಂತ ನಾವೇನ್ 360 ದಿನಕ್ಕೆ ಸ್ಟೇಕ್ ಮಾಡ್ತೀವಿ, ಯಾವ ತರ LGNS ಮಲ್ಟಿಪಲ್ ರೀತಿಯಲ್ಲಿ ನನಗೆ ಬರುತ್ತೆ ಅಂತಕ್ಕಂಥದ್ನ ತಿಳ್ಕೊಳ್ಳಿ. ಎಕ್ಸಾಂಪಲ್ ಈ 27 ಟೋಕನ್ 29, ಫಾರ್ ಎಕ್ಸಾಂಪಲ್ 28 ಟೋಕನ್ ಪ್ಲಸ್ 28 ಪ್ಲಸ್ ಟರ್ಬೈನಲ್ 8 ನೋಡಿ 36 ಟೋಕನ್ ಮೈನಸ್ 62. ಇನ್ನ ಉಳಿದಿರ್ತಕ್ಕಂಥ ಪ್ರಿನ್ಸಿಪಲ್ ಬರೀ 26 ಟೋಕನ್. ಅಂದ್ರೆ ಸೊ ನಾನ್ ಹಾಕಿರ್ತಕ್ಕಂಥ 62 LGNS 360 ದಿನಕ್ಕೆ ಬರೀ 57 ದಿನ 57 ದಿನಕ್ಕೆ ಹತ್ತತ್ರ ಮೋರ್ ದ್ಯಾನ್ 60% ಗಿನ ಜಾಸ್ತಿ ನನ್ನ ಟೋಕನ್ ಬಂದಿರತಕ್ಕಂಥದ್ದು ಸಿಸ್ಟಮ್ ಇಂದ.
ಅಂದ್ರೆ ಯಾಕೆ ನಾವು ಅದನ್ನ ಡೌಟ್ ಪಡ್ತೀವಿ ಸರ್, ಬಾಂಡ್ ಅಂತಂದ್ರೆ ವರ್ಷ ಕಾಯ್ಬೇಕಾ, ನಮ್ ಟೋಕನ್ ನಮಗ್ ಬರಕ್ಕೆ ಏನು, ಇವೆಲ್ಲ ನಾವು ಥಿಂಕಿಂಗ್ ಅಲ್ಲಿ ಇರ್ತೀವಿ. ನಮಗೆ ಯಾಕಂದ್ರೆ ಕ್ಯಾಲ್ಕುಲೇಷನ್ ನೋಡಲ್ಲ, ಅದ್ರ ಬಗ್ಗೆ ಇಂಪಾರ್ಟೆನ್ಸೇ ಕೊಡಲ್ಲ. ಬರೀ 360 ಅಂದ ತಕ್ಷಣ 1 ಇಯರ್ ಲಾಕಿಂಗ್ ಪ್ರಿನ್ಸಿಪಲ್ ಲಾಕ್ ಆಗುತ್ತೆ, 1 ವರ್ಷದ ಮೇಲೆ ರಿಲೀಸ್ ಆಗುತ್ತೆ ಅಂತಕ್ಕಂಥ ಇದೇ ಮನೋಭಾವನೆಯಲ್ಲಿ ಇರ್ತೀವಿ. ಬಟ್ ಸಿಸ್ಟಮ್ ಆ ತರ ವರ್ಕ್ ಆಗೋದಿಲ್ಲ. ಪ್ರಾಕ್ಟಿಕಲಿ ನಾನು ನಿಮಗೆ ಇವತ್ತು ತಿಳಿಸಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಬಟ್ ಆರಾಮಾಗಿ ಕ್ಯಾಲ್ಕುಲೇಷನ್ ನ ತಿಳ್ಕೊಳ್ಳಿ. ಓಕೆ. ಸೊ ಈ ತರ ಡೈಲಿ ಕೂಡ ನೀವೇನ್ ಮಾಡ್ಬೋದು, ಇಂಟ್ರೆಸ್ಟ್ ನ ವಿಡ್ರಾ ಮಾಡ್ತಾ ಹೋಗ್ಬೋದು. ಡೈಲಿ ವಿಡ್ರಾ ಮಾಡಿ ಮಾಡಿ ನೋಡಿ, ಆಲ್ರೆಡಿ ಮತ್ತೆ ಇಂಟ್ರೆಸ್ಟ್ ಜನರೇಟ್ ಆಗಿದೆ. ಆಲ್ರೆಡಿ ವಿಡ್ರಾ ಮಾಡಿದೆ, ಎಗೇನ್ ರೀಬೇಸ್ದು ಇಂಟ್ರೆಸ್ಟ್ ಇದನ್ನು ಕೂಡ ನಾ ವಿಡ್ರಾ ಮಾಡ್ತೀನಿ. ಈ ತರ ಪ್ರತಿ 8 ಗಂಟೆಗೂ ನಿಮಗೆ ಬರುತ್ತೆ. ನೀವು ಅವಾಗ ಜಸ್ಟ್ ಕ್ಲೈಮ್ ಇಂಟ್ರೆಸ್ಟ್ ಕೊಟ್ರಿ ಅಂದ್ರೆ ನೀವು ಪ್ರತಿದಿನ ವಿಡ್ರಾ ಮಾಡ್ಬೋದು. ಬಟ್ ನಿಮಗೆ ಕಾಂಪೌಂಡಿಂಗ್ ಬೆನಿಫಿಟ್ ಬೇಕು ಅಂದ್ರೆ ನೀವೇನ್ ಮಾಡಿ, 1 ವಾರಕ್ಕೆ ಒಂದ್ಸಲ ಕೊಡಿ, ಅಂದ್ರೆ ಕಾಂಪೌಂಡಿಂಗ್ ಬೆನಿಫಿಟ್ ಸಿಗುತ್ತೆ. ಬಟ್ ನೀವು ಪ್ರತಿದಿನ ಕೊಡ್ಬೋದು, ನೋ ಇಶ್ಯೂ. ನಾನು ಈಗ ಜಸ್ಟ್ ಬಂದಿರ್ತಕ್ಕಂಥದ್ದು ವಿಡ್ರಾ ಮಾಡಿದೆ, ಎಷ್ಟು ಇಮಿಡಿಯೇಟ್ಲಿ ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ವಾಲಿಟಿ ಬಂತು. ಸೊ ಇದನ್ನ ನಾನು ಡಾಲರಿಗೆ ಕನ್ವರ್ಟ್ ಮಾಡಬೇಕು ಅಂದ್ರೆ LGNS ನನಗೆ ಬಂದಿದೆ ಈಗ ಇಮಿಡಿಯೇಟ್ಲಿ. ಈಗ ಸಮ್ ಡಿಡಕ್ಷನ್ ಸ್ಲಿಪೇಜ್ ಇದೆ, ಆದ್ರೂ ಕೂಡ ಈ 28 LGNS ನಾನು ಇಮಿಡಿಯೇಟ್ಲಿ ಡೈ ಇಂದ USDT ಗೆ ಇಮಿಡಿಯೇಟ್ಲಿ ಮಾಡಬಹುದು ವಿತ್ ಇನ್ ಅ ಫ್ರಾಕ್ಷನ್ ಆಫ್ ಎ ಸೆಕೆಂಡ್. ಸೊ ಅರ್ಥ ಮಾಡ್ಕೊಳ್ಳಿ, ನಾವು ಕ್ಯಾಲ್ಕುಲೇಷನ್ ಅನಲೈಸ್ ನ ಕ್ಲಾರಿಟಿ ತಿಳ್ಕೊಳ್ಳದೆ ಡಿಸಿಷನ್ ನ ತಗೊಳ್ಳೋದು ತಪ್ಪ ಸರಿನಾ ಅಂತಕ್ಕಂಥದ್ದನ್ನ ಅನಲೈಸ್ ಮಾಡಿ. ಓಕೆ, ಓನ್ ಬ್ಲಾಕ್ ಚೈನ್, ಓನ್ ಬೆನಿಫಿಟ್, ಎಕ್ಸ್ಟ್ರಾ ಬೆನಿಫಿಟ್ ಇಲ್ಲಿ ನೋಡ್ತಾ ಇದ್ದೀರಾ. ನಾನ್ ಮಾಡಿರ್ತಕ್ಕಂಥ LGNS ನೇನ್ ಸ್ವಾಪ್ ಮಾಡಿದೆ, ಇಮಿಡಿಯೇಟ್ಲಿ ಅನುಬೀಸ್ ಡೈ ಆಗಿ ಕನ್ವರ್ಟ್ ಆಯ್ತು. ಈ ಅನುಬೀಸ್ ಡೈನ ನಾನು USDT ಆಗು, ಪಾಲಿಗಾನ್ ಡೈ ಆಗು, ಅಥವಾ BNB ಆಗು, ಬೇರೆ ಎಲ್ಲಾ ಟೋಕನ್ಗೂ ಕೂಡ ಏನ್ ಮಾಡ್ಬೋದು, ಕನ್ವರ್ಟ್ ಮಾಡ್ಬೋದು, ಸೆಂಡ್ ಮಾಡ್ಬೋದು. ಏನ್ ಎಕ್ಸಾಕ್ಟ್ಲಿ USDT ಬಳಸ್ತಾ ಇದೀವಿ ಅದೇ ತರ ಇದು ಕೂಡ. ಓಕೆ. ಸೊ ಇನ್ನೊಂದು ನಾವು ತಿಳ್ಕೊಬೇಕಾಗಿರೋದೇನು ಅಂದ್ರೆ, ನಾನು ಹೇಳಿರೋದು ಇದರಿಂದ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಆದ್ರೂ ಕೂಡ ಇನ್ನೊಂದ್ಸಲ ನಿಮ್ಗೆ ಎಕ್ಸಾಂಪಲ್ ಕೊಡ್ತೀನಿ. ಇದ್ರ ಜೊತೆ ಜೊತೆ ನಮಗೆ ಏನ್ ಬೆನಿಫಿಟ್ ಸಿಗ್ತಾ ಇದೆ ಅಂತಂದ್ರೆ, ಇದ್ರ ಜೊತೆ ಜೊತೆ ಯಾರೆಲ್ಲ ನಾವು 360 ಬಾಂಡಿಗೆ ನಾವು ಹಾಕೋದ್ರಿಂದ ಆಲ್ರೆಡಿ ಮತ್ತೆ ಏನ್ ಬೆನಿಫಿಟ್ ಇದೆ ಅಂತಂದ್ರೆ, 2% GLGNS ಆಸ್ ಅ ಏರ್ ಡ್ರಾಪ್ ಆಗಿ ಸಿಗ್ತಾ ಇದೆ. ನಾವು ಎಷ್ಟು LGNS ನ ಸ್ಟೇಕ್ ಮಾಡ್ತೀವಿ, ಅದು ಎಷ್ಟು ವ್ಯಾಲ್ಯೂಮ್ ಇರುತ್ತೆ, ಅದ್ರ ಈಕ್ವಲೆಂಟ್ ಅಷ್ಟು 2% ಕೌಂಟ್ ಆಗಿ ಅದು ಏನಾಗುತ್ತೆ, ನಮಗೆ GLGNS ಕೂಡ ಆಸ್ ಅ ಏರ್ ಡ್ರಾಪ್ ಆಗಿ ಬರುತ್ತೆ. ಅದು ನಿಮಗೆ ಈಗ ರೀಸೆಂಟ್ಲಿ ಮೇ ಬಿ ಅದು ಬಂದಿರತಕ್ಕಂಥದ್ನ ಅದನ್ನು ಕೂಡ ನೀವು ವಿಡ್ರಾ ಮಾಡಬಹುದು. ವಿಡ್ರಾ ಅಂದ್ರೆ ಅದು ಲೈಕ್ ಬರ್ತಕ್ಕಂಥ ದಿನಗಳಲ್ಲಿ ಫ್ಯೂಚರ್. ಈಗ GLGNS ನ ಬೆಲೆ $1 lakh ಇದೆ. ಸೊ ಅದೇನು ಏರ್ ಡ್ರಾಪ್ ಆಗಿ ಬರುತ್ತೆ ಅದು ಕೂಡ ನಮಗೆ ಬೆನಿಫಿಟ್ ಆಗುತ್ತೆ. ಒಂದು ರೇಟ್ ಎಫೆಕ್ಟ್ ಸಿಗುತ್ತೆ, ಇಂಟ್ರೆಸ್ಟ್ APY ನೋಡ್ತಾ ಇದ್ರೆ ಯಾವ ತರ ಗ್ರೋತ್ ಸಿಗ್ತಾ ಇದೆ, ಎಕ್ಸ್ಟ್ರಾ ಇಂಟ್ರೆಸ್ಟ್ ಸಿಗುತ್ತೆ. ಅಂಡ್ ದೆನ್ ಇಲ್ಲೂ ಕೂಡ ಕಾಂಪೌಂಡಿಂಗ್ ಬೆನಿಫಿಟ್ ಸಿಗ್ತಕ್ಕಂಥದ್ದು. ಅಂದ್ರೆ ನಾರ್ಮಲ್ ಸ್ಟೇಕಿಂಗ್ ಅಲ್ಲಿ ನಿಮ್ಮ ಫಾರ್ ಎಕ್ಸಾಂಪಲ್ 100 LGNS 1 ಇಯರ್ಗೆ ಆಲ್ರೆಡಿ ಏನ್ ಹೇಳಿದೆ, ಪಾಲಿಗಾನ್ ಅಲ್ಲಿ ಕಮ್ಮಿ ಇದೆ. ನೀವು ಅನುಬೀಸ್ ಅಲ್ಲಿ ನೋಡೋದಾದ್ರೆ ಹತ್ತತ್ರ 800 LGNS ಆಗುತ್ತೆ ನಿಮ್ಮ 100 LGNS. ಅದೇ ನೀವು ಬಾಂಡ್ ಅಲ್ಲಿ 360 ದಿನದ ಬಾಂಡ್ ಅಲ್ಲಿ ಅದೇ 100 LGNS ನ ನೀವ್ ಏನೂ ವಿಡ್ರಾ ಮಾಡದೆ, ಪ್ರಿನ್ಸಿಪಲ್ ನ, ಇಂಟ್ರೆಸ್ಟ್ ನ, ಎಕ್ಸ್ಟ್ರಾ ಇಂಟ್ರೆಸ್ಟ್ ನ ಏನೂ ವಿಡ್ರಾ ಮಾಡದೆ ಹಾಗೆ ಬಿಟ್ರೆ 1 ಇಯರ್ ಅಲ್ಲಿ ಥ್ರೂ ಕಾಂಪೌಂಡಿಂಗ್ ಅಲ್ಲಿ ನಿಮಗೆ ಹತ್ತತ್ರ ಮೋರ್ ದನ್ 20 ಟೈಮ್ಸ್ ಅಷ್ಟು ನಿಮಗೆ ಟೋಕನ್ಸ್ ಜನರೇಟ್ ಆಗುತ್ತೆ. ಓಕೆ, ಆಸ್ ಪರ್ ಕ್ಯಾಲ್ಕುಲೇಷನ್. ಸೊ 20 ಟೈಮ್ಸ್ ಗಿನ ಜಾಸ್ತಿ ಟೋಕನ್ಸ್ ಜನರೇಟ್ ಆಗ್ತಕ್ಕಂಥದ್ದು ಕಂಪ್ಯಾರಿಸನ್ ಮಾಡಿ. ಸೊ ಪ್ರೈಸ್ ಫ್ಯಾಕ್ಟರ್ ಇಂದ ಯಾವ ಪ್ರೈಸ್ ಅಲ್ಲಾದ್ರೂ ನೀವು ಕ್ಯಾಲ್ಕುಲೇಟ್ ಮಾಡಿ ಯಾವ ತರ ವರ್ಕ್ ಆಗುತ್ತೆ ಅಂತಕ್ಕಂಥದ್ದನ್ನ ನೀವು ಅನಲೈಸ್ ಮಾಡಿ. ಮತ್ತೆ ನಿಮಗೆ ಕಾಂಪೌಂಡಿಂಗ್ ಬೆನಿಫಿಟ್ ಸಿಗ್ಬೇಕು, ಕಾಂಪೌಂಡಿಂಗ್ ಸ್ಟ್ರೆಂತ್ ಗೊತ್ತಾಗ್ಬೇಕು ಅಂತಂದ್ರೆ ಆಫ್ಟರ್ 1 ಮಂತ್ 2 ಮಂತ್ಸ್ ಆದ ನಂತರ ನಿಮಗೆ ಸ್ಟ್ರೆಂತ್ ಗೊತ್ತಾಗ್ತಕ್ಕಂಥದ್ದು. ಸೊ ನಾವ್ ಅಲ್ಲಿ ತನಕ ಪೇಶನ್ಸ್ ಆಗಿರ್ಬೇಕಾಗುತ್ತೆ. ಬಟ್ ಸೊ ನಾನ್ ಹೇಳೋದೊಂದೇ, 360 ದಿನದ ಸ್ಟೇಕಿಂಗ್ ಪ್ರೋಗ್ರಾಮ್ ಅಲ್ಲಿ ಇನ್ವಾಲ್ವ್ ಆದ್ಮೇಲೂ ಕೂಡ ಪ್ರತಿ 10 ಡೇಸ್ 15 ಡೇಸ್ 1 ಮಂತಿಗೆ ಒನ್ಸು ನೀವೇನ್ ಮಾಡಿ, ಬಂದಿರ್ತಕ್ಕಂಥ ಇಂಟ್ರೆಸ್ಟ್ ಅನ್ನ ವಿಡ್ರಾ ಮಾಡ್ತಾ ಹೋಗಿ. ಓಕೆ, ಪ್ರೈಸ್ ಫ್ಯಾಕ್ಟರ್ ಏನೇ ಇದ್ರೂ ಕೂಡ ವಿಡ್ರಾ ಮಾಡ್ತಾ ಹೋಗಿ. ಸೊ ಅದ್ರದ್ದು ಬೆನಿಫಿಟ್ ತಗೊಳ್ತಾ ಹೋಗಿ. ಆದಷ್ಟು ಬೇಗ ಅನುಬೀಸ್ ಬ್ಲಾಕ್ ಚೈನ್ ಅಲ್ಲೂ ಕೂಡ ಪ್ರೈಸ್ ಡಿಡಕ್ಷನ್ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ ಅಂತಕ್ಕಂಥದ್ದು ಸಿಸ್ಟಮ್ ಹೇಳ್ತಾ ಇದೆ. ಸೊ ಅದ್ರ ಪ್ರಕಾರ ಈಕ್ವಲ್ ಬಂದ ನಂತರ ಅಥವಾ ಲಿಟಲ್ ಫೀಸ್ ಇದ್ರೂ ಕೂಡ ಸೊ ಎನ್ಕ್ಯಾಶ್ ಮಾಡ್ತಾ ಹೋಗಿ ಅಂತಕ್ಕಂಥದ್ದನ್ನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಸೊ ಈ ಬೆನಿಫಿಟ್ ಸ್ಟ್ರಾಂಗ್ ಆಗಿ ಹೋಲ್ಡ್ ಆಗ್ತಾ ಇರ್ತಕ್ಕಂಥದ್ದು. ಓಕೆ. ಸೊ ಯಾವ ಲೆವೆಲ್ ಅಲ್ಲಿ ಡೇ ಬೈ ಡೇ ಸ್ಟೇಕಿಂಗ್ ನಡೀತಾ ಇರ್ತಕ್ಕಂಥದ್ನ ನಾವಿಲ್ಲಿ ನೋಡ್ಬೋದು. ಇವತ್ ನೋಡ್ತಾ ಇದ್ದೀರಾ. ಸೊ ಎಷ್ಟು ವ್ಯಾಲ್ಯೂಮ್ ಅಲ್ಲಿ 360 ಡೇಸ್ಗೆ 24 ಗಂಟೆಯಲ್ಲಿ ಸ್ಟೇಕ್ ಆಗಿದೆ.
ಸೊ 3,85,00,000 ಟೋಕನ್ಸ್ 24 ಗಂಟೆಯಲ್ಲಿ 360 ದಿನಕ್ಕೆ ಸ್ಟೇಕ್ ಆಗಿರ್ತಕ್ಕಂಥದ್ದು. ಓಕೆ, ಸೊ ಈ ತರ ಸಿಸ್ಟಮ್ ಅಲ್ಲಿ ರನ್ ಆಗ್ತಾ ಇರ್ತಕ್ಕಂಥದ್ದು. ಓಕೆ, ಯಾವುದೇ ತರದ ಕ್ಲಾರಿಟಿ ಕನ್ಫ್ಯೂಷನ್ ಬೇಡ. ಸೊ ಕ್ಲಾರಿಟಿನ ತಗೊಂಡು ಸಿಸ್ಟಮ್ ಅಲ್ಲಿ ಇನ್ವಾಲ್ವ್ ಆಗಿ, ಅಂಡ್ ದೆನ್ ಏನೇ ಮಾಡುವಾಗೂ ಕೂಡ 1 ಟೋಕನ್ 2 ಟೋಕನ್ ಇಂದ ಟೆಕ್ನಿಕಲಿ ಅದನ್ನ ಮಾಡಿ, ಅದಾದ ನಂತರ ಸೊ ನಿಮಗೆ ಆ ಕ್ಯಾಲ್ಕುಲೇಷನ್ ಅಥವಾ ಟೆಕ್ನಿಕಲಿ ಅದು ಏನು ಲೈಕ್ ಕ್ಲಿಯರ್ ಆಗಿ ಮಾಡ್ತಾ ಇದ್ದೀರಾ ಅಂದ್ಮೇಲೆ ನೆಕ್ಸ್ಟ್ ಪ್ರೋಸೆಸ್ ನ ಮಾಡಿ. ಯಾರಿಗೂ ಕೂಡ ಯಾವುದೇ ತರದ ಸೊ ಅಂದ್ರೆ ಏನಿದು ಪ್ರೆಷರ್ ಆಗ್ಲಿ ಅಥವಾ ಮಾಡ್ಲೇಬೇಕು ಅಂತಕ್ಕಂಥದ್ದಿಲ್ಲ. ನಿಮ್ಮ ಅನಲೈಸು, ನಿಮ್ಮ ವಿಚಾರ, ನಾನ್ ಹೇಳಿರ್ತಕ್ಕಂಥದ್ರಲ್ಲಿ ಯಾವ ವಿಚಾರ ನಿಮ್ಗೆ ಪಾಸಿಟಿವ್ ಅನ್ಸುತ್ತೆ, ಗುಡ್ ಅನ್ಸುತ್ತೆ, ಅದ್ರ ಮೇಲೆ ನೀವು ಡಿಸಿಷನ್ ತಗೊಂಡು ಸೊ ಸಿಸ್ಟಮ್ ಅಲ್ಲಿ ಮೂವ್ ಆನ್ ಆಗ್ಬೋದು. ಸಿಸ್ಟಮ್ ಅಪ್ಕಮಿಂಗ್ ಥಿಂಗ್ಸ್ ಜೊತೆ ಲೈಕ್ ವರ್ಕ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದೀವಿ. ಅಪ್ಕಮಿಂಗ್ ಇಕೋ ಸಿಸ್ಟಮ್ ನ ಬಿಲ್ಡ್ ಮಾಡ್ಲಿಕ್ಕೆ ಯಾವ ತರ ಕೆಲಸ ಮಾಡ್ತಾ ಇದೆ ಅಂತಕ್ಕಂಥದ್ದು ನೋಡ್ತಾ ಇದೀವಿ. ಅಂಡ್ ದೆನ್ ಕಮ್ಯುನಿಟಿ ಯಾವ ತರ ಪಾರ್ಟಿಸಿಪೇಟ್ ಮಾಡ್ತಾ ಇದೆ ಅಂತಕ್ಕಂಥದ್ದನ್ನ ನಾವು ನೋಡ್ತಾ ಇದೀವಿ. ಸೊ ಸದ್ಯಕ್ಕೆ ಅಂದ್ರೆ ಸದ್ಯಕ್ಕೆ ಪಾಲಿಗಾನ್ LGNS ಅಲ್ಲಿ ಇವತ್ತಿನ ಕನ್ಕ್ಲೂಷನ್ ಏನು ಅಂದ್ರೆ, ಪಾಲಿಗಾನ್ LGNS ಅಲ್ಲಿ ನೀವು ಏನು ಮಾಡ್ಲಿಲ್ಲ ಅಂತಂದ್ರೆ ಅದು LGNS ನ ಸೇಲ್ ಮಾಡ್ಲಿಕ್ಕೆ ಬರಲ್ಲ ಅಥವಾ ಅದು ರಿವಾರ್ಡ್ಸ್ ಬರಲ್ಲ ಅಂತಕ್ಕಂಥದ್ದು ಯಾವುದೇ ತರದ ಸ್ಟೇಟ್ಮೆಂಟ್ ಬಂದಿಲ್ಲ. ಓಕೆ, ಸೊ ಬಟ್ ನೀವು ಇವಾಗ ಮಾಡ್ಕೊಡ್ಲಿಲ್ಲ ಪಾಲಿಗಾನ್ LGNS ಇಂದ ಅನುಬೀಸ್ LGNS ಗೆ ಇವತ್ತು ನೀವು ಇರ್ತಕ್ಕಂಥ ಒಂದು ಡೋರ್ ಏನ್ ಓಪನ್ ಇದೆ ಅದನ್ನ ಮಾಡ್ಕೊಡ್ಲಿಲ್ಲ ಅಂತಂದ್ರೆ ನಾಳೆ ಬರ್ತಕ್ಕಂಥ ಡೋರ್ ಓಪನ್ ಇರುತ್ತಾ, ಕ್ಲೋಸ್ ಇರುತ್ತಾ, ಅಥವಾ ಮತ್ತೆ ಯಾವಾಗ ಓಪನ್ ಆಗುತ್ತೆ ಅಂತಕ್ಕಂಥದ್ದನ್ನ ಯಾವುದೇ ತರದ ಕ್ಲಾರಿಟಿ ಅನಲೈಸ್ ನ ನಾವು ಮಾಡ್ಲಿಕ್ಕೆ ಆಗಲ್ಲ. ಸೊ ಅದ್ರ ಬೇಸ್ಡ್ ಮೇಲೆ ನಾವು ಡಿಸಿಷನ್ ತಗೋಣ. ಫ್ಯೂಚರ್ ವಿಷನ್ ವಿಲ್ ಬಿ ದ ವೆರಿ ಬ್ರೈಟ್ ಇನ್ ಅನುಬೀಸ್. ಒರಿಜಿನ್ ಕೂಡ ವೆರಿ ಇಕೋಸಿಸ್ಟಮ್ ನ ಒಂದು ಸ್ಟ್ರಾಂಗ್ ಆಗಿ ಬಿಲ್ಡ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನೋಡ್ತಾ ಇದೀವಿ. ಪಾಸಿಟಿವ್ ಥಿಂಗ್ಸ್ ನ ನಾವು ಮಾಡಿದಾಗ ಪಾಸಿಟಿವ್ ಕ್ಲಾರಿಟಿ ಸಿಗುತ್ತೆ. ಬಟ್ ನಾವು ಬರೀ ಥಾಟ್ ಪ್ರೊಸೆಸ್ ನ ನಾನು ಪದೇ ಪದೇ ಹೇಳಿದ್ದೀನಿ, ಬೇರೆ ಸಿಸ್ಟಮ್ಗೆ ಕಂಪ್ಯಾರಿಸನ್, ಬೇರೆ ಸಿಸ್ಟಮ್ ಅಲ್ಲಿ ಕಂಪ್ಯಾರಿಸನ್, ಸಾಕಷ್ಟು ಕಂಪನಿ ಸಿಸ್ಟಮ್ ಅನ್ನ ಫಿನಾನ್ಷಿಯಲಿ ನೀವು ನೋಡ್ತಾ ಇದ್ರೆ ಅದಕ್ಕೆ ಯಾವುದೇ ಆಂಗಲ್ ಅಲ್ಲೂ ಕೂಡ 1% ಕಂಪೇರ್ ಮಾಡ್ಲಿಕ್ಕೆ ಆಗಲ್ಲ. ಸೊ ಟೆಕ್ನಾಲಜಿ ಬೇಸ್ಡ್ ಇರೋದ್ರಿಂದ ಟೆಕ್ನಿಕಲಿ ಥಿಂಗ್ಸ್ ನ ನಾವು ತಿಳ್ಕೊಳ್ತಾ ಹೋಗ್ಬೇಕು. ಎಷ್ಟು ಟೆಕ್ನಿಕಲಿ ಥಿಂಗ್ಸ್ ನ, ಎಷ್ಟು ಡೌಟ್ಸ್ ನ ಕ್ಲಾರಿಟಿ ತಗೊಳಕ್ ಇಷ್ಟಪಡ್ತಿರೋ. ಸೊ ನಾನು ಇವಾಗೂ ಹೇಳ್ತೀನಿ, ನೀವು ಡಿಸಿಷನ್ ತಗೊಳಕಿನ ಮುಂಚೆ ಕ್ಲಾರಿಟಿ ತಗೊಳ್ಳಿ. ಆ ಕ್ಲಾರಿಟಿ ನಿಮಗೆ ಸಿಗ್ಲಿಲ್ಲ ಅಥವಾ ಲೈಕ್ ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗ್ಲಿಲ್ಲ ಅಂತ ಆದ್ಮೇಲೆ ಸೊ ನಿಮ್ಮ ಡಿಸಿಷನ್ ಅಟ್ ದ ಎಂಡ್ ಆಫ್ ದ ಡೇ ನಿಮ್ ಡಿಸಿಷನ್ ನೀವು ಫೈನಲ್ ಮಾಡಿರ್ತೀರಾ. ಸೊ ನೀವು ಡಿಸೈಡ್ ಮಾಡ್ಬೋದು. ಸೊ ಎಲ್ಲದಕ್ಕೂ ಕೂಡ ಒಂದು ಓಪನ್ ಟ್ರಾನ್ಸ್ಪರೆಂಟ್ ಆನ್ಸರ್ ಸಿಸ್ಟಮ್ ಅಲ್ಲಿ ಸಿಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದೀವಿ. ಸೊ ಕಮ್ಯುನಿಟಿ ಇಕೋ ಸಿಸ್ಟಮ್ ಕೂಡ ವೆರಿ ಫೋರ್ಸ್ಫುಲಿ ಅನುಬೀಸ್ ಬ್ಲಾಕ್ ಚೈನ್ ಅಲ್ಲಿ ಲೈಕ್ ಮುಂದೆ ಹೋಗ್ಲಿಕ್ಕೆ ಆಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದೀವಿ. ಸೊ ಅಂಡ್ ದೆನ್ ಕಂಪ್ಯಾರಿಸನ್ ಯಾವಾಗ್ಲೂ ಕೂಡ ತಲೆಯಲ್ಲಿರ್ಲಿ. ಸೊ ಯಾವ ತರ ಸ್ಟೇಬಲ್ ಕಾಯಿನ್ ಮಾರ್ಕೆಟ್, ಓಕೆ, ಸಿಸ್ಟಮ್ ಇವಾಗ ನೀವು ChatGPT ಅಥವಾ ಲಾಸ್ಟ್ 3 days ನ ಅಪ್ಡೇಟ್ಸ್ ನೋಡೋದಾದ್ರೆ, ರೀಸೆಂಟ್ ನೀವು ಸ್ಟೇಬಲ್ ಕಾಯಿನ್ ಅಪ್ಡೇಟ್ಸ್ ಇನ್ ಕ್ರಿಪ್ಟೋ ಅಂತ ನೀವು ಕ್ಲಿಕ್ ಮಾಡಿದ್ರೆ ಯಾವ ತರ ಜೂನ್ ಮಂತ್ ಅಲ್ಲಿ ಸ್ಟೇಬಲ್ ಕಾಯಿನ್ ಕ್ರಿಪ್ಟೋದಲ್ಲಿ ಸ್ಟೇಬಲ್ ಕಾಯಿನ್ ನ ಮಾರ್ಕೆಟ್ ಎಕ್ಸ್ಪಾನ್ಷನ್ ಯಾವ ತರ ದೊಡ್ಡದಾಗಿ ಕ್ರಿಯೇಟ್ ಆಗ್ತಾ ಇದೆ, ಯಾವ ಯಾವ ಕಂಪ್ನಿಗಳು ತಮ್ಮದೇ ಆದಂತ ಓನ್ ಸ್ಟೇಬಲ್ ಕಾಯಿನ್ ನ ಲಾಂಚ್ ಮಾಡ್ತಾ ಇದಾರೆ ಅಂತ ನೀವು ನೋಡೋದಾದ್ರೆ ಇಟ್ಸ್ ಅನ್ಬಿಲೀವಬಲ್. ಬಟ್ ಒರಿಜಿನ್ ಅದನ್ನ ತನ್ನ ವೈಟ್ ಪೇಪರ್ ಅಲ್ಲಿ ಲಾಸ್ಟ್ 10 years ಮುಂಚೆನೆ ವೈಟ್ ಪೇಪರ್ ಅನ್ನ ಲೈಕ್ ಡಿಸೈನ್ ಮಾಡಿ ಅನಲೈಸ್ ಮಾಡಿ ಸಿಸ್ಟಮ್ ಅಷ್ಟು ಫ್ಯೂಚರ್ ವಿಚಾರ ಇಡ್ಕೊಂಡು ಬಂದಿರತಕ್ಕಂಥದ್ದು ಸ್ಟೇಬಲ್ ಕಾಯಿನ್. ಓಕೆ, ಸೊ ನೀವು ಇದನ್ನ ಗೂಗಲ್ ಮಾಡಿ, ಯೂಟ್ಯೂಬ್ ಅಲ್ಲಿ ನೋಡಿ, ಸ್ಟೇಬಲ್ ಕಾಯಿನ್ ಅಂತಕ್ಕಂಥ ಅಪ್ಡೇಟ್ಸ್ ಸಿಸ್ಟಮ್ ಅಲ್ಲಿ ಅಥವಾ ಮಾರ್ಕೆಟ್ ಅಲ್ಲಿ ಯಾವಾಗಿಂದ ಕ್ರಿಯೇಟ್ ಆಗಿದೆ, ಯಾವಾಗಿಂದ ಅದ್ರದ್ದು ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ. ಅಂದ್ರೆ ಇವತ್ತು ಕ್ರಿಯೇಟ್ ಆಗ್ತಾ ಇರತಕ್ಕಂಥದ್ದು ಒಂದು ಒಂದು ಪ್ರೆಸೆಂಟ್ ಮಾರ್ಕೆಟ್ ಏನಿದೆ ಅದನ್ನ ಒರಿಜಿನ್ ಆಲ್ರೆಡಿ ಮುಂಚೆನೆ ಥಿಂಕ್ ಮಾಡಿ ಆ ಪ್ರೋಸೆಸ್ ಅಲ್ಲಿ ಹೊರಟಿರ್ತಕ್ಕಂಥದ್ದು. ಆ ಸ್ಟೇಬಲ್ ಕಾಯಿನ್ ಒನ್ ಆಫ್ ದ ಬೆಸ್ಟ್. ಅಂದ್ರೆ ಪಬ್ಲಿಕ್ ಇಸ್ ದ ಇಶ್ಯೂರ್, ಪಬ್ಲಿಕ್ ಇಸ್ ದ ಮಿಂಟರ್ ಆಫ್ ಸ್ಟೇಬಲ್ ಕಾಯಿನ್. ಈಗ ಏನೆಲ್ಲ ಸ್ಟೇಬಲ್ ಕಾಯಿನ್ ಮಾರ್ಕೆಟ್ ಬರ್ತಾ ಇದೆ, ಯಾವ್ದೋ ಒಂದು ಕಂಪನಿ ಒಂದು ಸೆಂಟ್ರಲೈಸ್ಡ್ ಬೇಸ್ಡ್ ಮೇಲೆ ಒಂದು ಫಿಯಾಟ್ ಬ್ಯಾಕಪ್ ಇಟ್ಕೊಂಡು ಸ್ಟೇಬಲ್ ಕಾಯಿನ್ ನ ತರ್ತಾ ಇರ್ತಕ್ಕಂಥದ್ದು. ಬಟ್ ಫಾರ್ ದ ಫಸ್ಟ್ ಟೈಮ್ ಪ್ರೈವಸಿ ಪ್ರೋಟೋಕಾಲ್ ಅಲ್ಲಿ ಪಬ್ಲಿಕ್ ಇಶ್ಯೂಯನ್ಸ್ ಮೇಲೆ ಪ್ರತಿಯೊಂದು ಸ್ಟೇಬಲ್ ಕಾಯಿನ್ ನ ಇಶ್ಯೂ ಮಾಡ್ತಕ್ಕಂಥವ್ರು ಯಾರು ಅಂದ್ರೆ ಪಬ್ಲಿಕ್. ಓಕೆ, ಸ್ಟೇಬಲ್ ಕಾಯಿನ್ ಉತ್ಪತ್ತಿ ಆಗ್ಬೇಕು ಅಂದ್ರೆ LGNS ಬರ್ನ್ ಆಗ್ಬೇಕು. ಅದು ಯಾವ LGNS ಬರ್ನ್ ಆಗ್ಬೇಕು, ನಾವೆಲ್ಲ ಏನೆಲ್ಲ ಪಾರ್ಟಿಸಿಪೇಟ್ ಆಗಿದ್ದೀವಿ, ನಮ್ಮಲ್ಲಿ ಇರ್ತಕ್ಕಂಥ LGNS ನ ಬರ್ನ್ ಆದ್ರೆ ಮಾತ್ರ ಸ್ಟೇಬಲ್ ಕಾಯಿನ್ ಮಿಂಟ್ ಆಗುತ್ತೆ. ಅದರದ್ದು ಎಕ್ಸ್ಪಾನ್ಷನ್, ಯೂಸಬಿಲಿಟಿ, ಯುಟಿಲಿಟಿ ಯಾವ ಮಟ್ಟದಲ್ಲಿ ಇದೆ, ಯಾವ ತರ ಲೈಕ್ ಫ್ಯೂಚರ್ ಇದೆ ಅಂತಕ್ಕಂಥದ್ನ ಇವತ್ತು ಬಂದಿರತಕ್ಕಂಥ ಅಪ್ಡೇಟ್ಸ್ ನ ನೀವು ನೋಡೋದಾದ್ರೆ ಸಾಕಷ್ಟು ಲೈಕ್ ಬಿಗ್ ಸಿಸ್ಟಮ್ಸ್
ಏನಾಗ್ತಾ ಇದೆ, ಸ್ಟೇಬಲ್ ಕಾಯಿನ್ಸ್ ನ ಲೈಕ್ ತರ್ತಾ ಇರ್ತಕ್ಕಂಥದ್ದು ವೀಸಾ, ಮಾಸ್ಟರ್ ಕಾರ್ಡ್, ಸ್ಟ್ರೈಪ್, ಪೇಪಾಲ್, ಸಾಕಷ್ಟು ಆಲ್ರೆಡಿ ನಾನು ಒಂದು ವಿಡಿಯೋದಲ್ಲೂ ನೋಡಿದೆ. 140 ಕಂಪ್ನಿಗಳು, 140 ಬಿಗ್ಗೆಸ್ಟ್ ಒಂದು ಟೆಕ್ ಕಂಪ್ನೀಸ್ ಸ್ಟೇಬಲ್ ಕಾಯಿನ್ ನ ತರ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು. ವಿಚಾರ ಮಾಡಿ, ನಮ್ದೇ ಆದಂತ ಕಮ್ಯುನಿಟಿ ಎಕ್ಸ್ಪಾನ್ಷನ್, ಸೊ ಅಂಡ್ ದೆನ್ 1-to-1 ರಿಸರ್ವ್ ಬ್ಯಾಕಪ್ ಇರ್ತಕ್ಕಂಥ ಆಲ್ರೆಡಿ ಒಂದು ರೆಡಿಮೇಡ್ ಸೆಟಪ್ ಇರ್ತಕ್ಕಂಥ ಸ್ಟೇಬಲ್ ಕಾಯಿನ್ ಬರ್ತಕ್ಕಂಥ ದಿನಗಳಲ್ಲಿ ಏನ್ ಆಗ್ಬೋದು ಅಂತಕ್ಕಂಥದ್ದನ್ನ ವಿಚಾರ ಮಾಡೋಣ. ಸೊ ಇದು ನನ್ನ ವೇ ಆಫ್ ಥಿಂಕಿಂಗ್, ನನ್ನ ವಿಚಾರ, ನನ್ನ ಅನಲೈಸು. ನೀವು ಸಿಸ್ಟಮ್ ಅಲ್ಲಿ ಯಾವುದೇ ತರ ಕನೆಕ್ಟ್ ಆಗ್ಬೇಕು, ಡಿಸೈಡ್ ಆಗ್ಬೇಕು ಅಂದ್ರೆ ನೀವು ಕೂಡ ರೀಚೆಕ್ ಮಾಡಿ, ವೆರಿಫೈ ಮಾಡಿ, ಅದಾದ ನಂತರ ನೀವು ಸಿಸ್ಟಮ್ ಅನ್ನ ಅನಲೈಸ್ ಮಾಡಿ ಡಿಸೈಡ್ ಮಾಡಿ. ವೈ? ಬಿಕಾಸ್ ಫೈನಾನ್ಷಿಯಲ್ ಮ್ಯಾಟರ್ಲಿ ಯಾವ್ದನ್ನು ಕೂಡ ಲೈಕ್ ಲೈಕ್ ನಾವು ಇನ್ಸಿಸ್ಟ್ ಮಾಡ್ಲಿಕ್ಕೆ ಆಗಲ್ಲ. ಸೊ ನಿಮ್ಮ ಡಿಸಿಷನ್ ನಿಮ್ ಕೈಲಿ ಇರುತ್ತೆ. ಅನಲೈಸೇಷನ್ ರೀಚೆಕ್ ಮಾಡಿ ಸಿಸ್ಟಮ್ ಅಲ್ಲಿ ಮೂವ್ ಆಗೋಣ. ಯಾವುದೇ ತರದ ಅನ್ಎಥಿಕಲ್ ಪ್ರಾಕ್ಟೀಸಸ್ ಅಥವಾ ಬೇರೆ ತರದ ಇನ್ವೆಸ್ಟ್ಮೆಂಟ್ ಪ್ಲಾನ್ ತರ ಸಿಸ್ಟಮ್ ಅನ್ನ ಪ್ರಮೋಟ್ ಮಾಡೋ ಅವಶ್ಯಕತೆ ಇಲ್ಲ. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಸಿಸ್ಟಮ್ ಅನ್ನ ಸಿಸ್ಟಮ್ಯಾಟಿಕ್ಲಿ ಎಜುಕೇಶನ್ ಬೇಸ್ಡ್ ಆಗಿ ಸಿಸ್ಟಮ್ ಅನ್ನ ಮೂವ್ ಮಾಡ್ತಕ್ಕಂಥದ್ದು ಇಲ್ಲಿ ಇರ್ತಕ್ಕಂಥದ್ದು. ಸೊ ಅದ್ರ ಬೇಸ್ಡ್ ಮೇಲೆ ನಾವು ಸಿಸ್ಟಮ್ ಅನ್ನ ಕಂಟಿನ್ಯೂ ಮಾಡ್ತಾ ಹೋಗೋಣ, ಒಳ್ಳೆ ಆರ್ಗನೈಸೇಷನ್ ನ ಬಿಲ್ಡ್ ಮಾಡೋಣ. ಅಂಡ್ ದೆನ್ 12 ವರ್ಡ್ಸ್ ನ ಯಾರಿಗೂ ಕೂಡ ಏನ್ ಹೇಳ್ತಾ ಇದ್ದೀನಿ, ಶೇರ್ ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಮ 12 ವರ್ಡ್ಸ್ ನಿಮ್ಮ ಸೇಫರ್ ಸೈಡ್. ಯಾಕಂದ್ರೆ ಸಾಕಷ್ಟು ಜನ ಇವತ್ತು ಕೂಡ ನಾನು ನೋಡ್ತಾ ಇದ್ದೀನಿ, ಲಾಸ್ಟ್ ಫ್ಯೂ ಡೇಸ್, ಅದ್ರಲ್ಲೂ ಎಸ್ಪೆಷಲಿ 3 ಡೇಸ್ ಇಂದ ಏನೋ ಅಪ್ಡೇಟ್ಸ್ ಬಂದಿದೆ, ಏನೋ ಮಾಡ್ಬೇಕು ಅಂತಂದಾಗ ಯಾರ ಹತ್ರನು ಕೂಡ 12 ವರ್ಡ್ಸ್ ಇಡಲ್ಲ. ಒಂದು 2-3 ಜನ ಹತ್ರ 12 ವರ್ಡ್ಸ್ ಇಲ್ಲ, ಬಟ್ ಅದಕ್ಕೆ ಯಾವುದು ಏನು ಮಾಡ್ಲಿಕ್ಕೆ ಇಲ್ಲಿ ಬರೋದಿಲ್ಲ. ಇಲ್ಲಿ ಯಾವುದೇ ತರದ ಆಡ್ಮಿನ್, ಮೇಲು, ಕಸ್ಟಮರ್ ಕೇರ್ ಅದು ಯಾವುದು ಇರಲ್ಲ. 12 ವರ್ಡ್ಸ್ ಈಸ್ ಯುವರ್ ಸೇಫೆಸ್ಟ್ ಕೀ. ಅದನ್ನ ಯಾರಿಗೂ ಶೇರ್ ಮಾಡಿಬೇಡಿ, ನೀವು ಸೇಫ್ ಆಗಿ ಹೋಲ್ಡ್ ಮಾಡಿ. ಸೊ ಇಷ್ಟ ಹೇಳ್ತಾ ಇವತ್ತಿನ ಟೆಕ್ನಿಕಲ್ ಸೆಷನ್ ನಾನು ಲೈಕ್ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಾನು ಫರ್ದರ್ ಟೆಕ್ನಿಕಲ್ ಸೆಷನ್ ಅಲ್ಲಿ ಕನೆಕ್ಟ್ ಆಗ್ತೀನಿ. ಯಾವುದೇ ತರದ ಡೌಟ್ಸ್, ಏನೇ ಕ್ಲಾರಿಟಿ ಇದ್ರೂ ಕೂಡ ಯು ಕ್ಯಾನ್ ರೀಚ್ ಔಟ್ ಡೈರೆಕ್ಟ್ಲಿ ಟು ಮೀ. ಸೊ ನಾನು ಡೈರೆಕ್ಟ್ಲಿ ನಿಮ್ಮ ಆನ್ಸರ್ಗೆ ಕ್ಲಾರಿಟಿ ಕೊಡ್ತೀನಿ. ಮತ್ತೆ ನೆಕ್ಸ್ಟ್ ಸೆಷನ್ ಅಲ್ಲಿ ಕನೆಕ್ಟ್ ಆಗೋಣ. ಥ್ಯಾಂಕ್ ಯು ಸೋ ಮಚ್. ವಿಶಿಂಗ್ ಯು ಆಲ್ ದ ಬೆಸ್ಟ್. ಗುಡ್ ನೈಟ್.